ಎಲ್ಲರಿಗೂ ನಮಸ್ತೆ. ನಿನ್ನೆ ನಡೆದಂತಹ ಕೆಸೆಟ್ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ. ಮತ್ತು ಈ ಕೆಸೆಟ್ ಪ್ರಶ್ನೆ ಪತ್ರಿಕೆ ಯಾಕೆ ಬಿಡಿಸ್ಬೇಕಂತಂದರೆ, ಮುಂಬರ್ತಕ್ಕಂತಹ ದಿನಗಳಲ್ಲಿ ಸಾಕಷ್ಟು ನೇಮಕಾತಿಗಳಿದ್ದು ಆ ನೇಮಕಾತಿಗಳಿಗೆ ಬಹಳಷ್ಟು ಉಪಯುಕ್ತ ಆಗುತ್ತದೆ. ಅದರಿಂದಾಗಿ ಈ ಒಂದು ತರಗತಿಯನ್ನು ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಪ್ರಶ್ನೆ ಪತ್ರಿಕೆ ಅಲ್ಲಿ ಮೊದಲ ಕ್ವಶನ್ ನೋಡಿದಾಗ ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗನ್ನು ಕೊಟ್ಟಿರುವಂಥದ್ದು. ಒಂದನೇದು ಅಲ್-ಬೆರೂನಿ, ಇಬ್ನ್ ಬತೂಟಾ, ಮೊಹಮ್ಮದ್ ಬಲ್ಕಿ, ಸೈದಿ ಅಲಿ ರೀಸ್. ಈ ಕಡೆ ದೇಶಗಳನ್ನು ಕೊಟ್ಟಿದ್ದಾನೆ. ಅಂದರೆ ಆ ಟ್ರಾವೆಲರ್ಸು ಯಾವ ದೇಶಕ್ಕೆ ಸಂಬಂಧಿಸಿದವರು ಅಂತ ಗೊತ್ತಿರಬೇಕು. ಮತ್ತು ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರಿಂದಾಗಿ ನಿಮಗೆ ಸಾಕಷ್ಟು ಎಲಿಮಿನೇಷನ್ ಟೆಕ್ನಿಕ್ ಕೂಡ ತಿಳಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಅದರಿಂದ ಈ ವಿಡಿಯೋವನ್ನು ದಯವಿಟ್ಟು ಯಾರೂ ಸ್ಕಿಪ್ ಮಾಡಬೇಡಿ. ನೋಡಿ, ಅಲ್-ಬೆರೂನಿ ಅಂತಕ್ಕಂಥದ್ದು ಗೊತ್ತಿಲ್ಲ ಅಂತಂದರೆ ಇಬ್ನ್ ಬತೂಟಾ ಮೊರಕ್ಕೋ ದೇಶದವನು. ಯಾವುದಾದ್ರೂ ಒಂದು ಗೊತ್ತಿರ್ತಾರೆ ನಿಮಗೆ. ಇಬ್ನ್ ಬತೂಟಾ ಮೊರಕ್ಕೋ ದೇಶದವನು. ಅಲ್ಲಿಗೆ ಬಿಗೆ 3 ಇರಬೇಕು. ನೋಡಿ, ಫಸ್ಟ್ನೇ ಆಪ್ಷನಲ್ಲಿ ಬಿಗೆ 3 ಇದೆ. ಎರಡನೇ ಆಪ್ಷನಲ್ಲಿ ಬಿಗೆ 4 ಇದೆ, ಅಲ್ಲಿಗೆ ತಪ್ಪಿದು. ಆಪ್ಷನ್ ನಂಬರ್ 3ನಲ್ಲಿ ನೋಡಿ ಬಿಗೆ 4 ಇದು ತಪ್ಪು. ಮತ್ತು ಆಪ್ಷನ್ ನಂಬರ್ 4 ನೋಡಿ ಬಿಗೆ 2 ಇದೆ. ಇದು ಕೂಡ ತಪ್ಪಿದೆ. ಅಲ್ಲಿಗೆ ಫಸ್ಟ್ನೇ ಆಪ್ಷನ್ ಯಾವುದಂತ ನೀವು ಕನ್ಸಿಡರ್ ಮಾಡಬೇಕು. ಒಂದನೇದಕ್ಕೆ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಈಗ ನೋಡಿ, ಒಂದನೇದಕ್ಕೆ ಅಲ್-ಬೆರೂನಿ ಅಂತಕ್ಕಂಥದ್ದು ಉಜ್ಬೇಕಿಸ್ತಾನ್ ಬೆರೂನಿ ಅಂತ ಪ್ರಾಂತ್ಯಕ್ಕೆ ಏನು ಮಾಡಿರ್ತಾನೆ ಅಂತಂದರೆ ಅಲ್-ಬೆರೂನಿ ಅಲ್ಲಿಂದ ಬಂದಿರ್ತಾನೆ. ನೆಕ್ಸ್ಟ್ ಇಬ್ನ್ ಬತೂಟಾ ಮೊರಕ್ಕೋ ದೇಶದವನು, ಮೊಹಮ್ಮದ್ ಬಲ್ಕಿ ಅಫ್ಘಾನಿಸ್ತಾನ, ಮತ್ತು ಸೈಯದ್ ಅಲಿ ರೀಸ್ ಅಂತಕ್ಕಂಥವನು ಟರ್ಕಿ. ಅಲ್ಲಿಗೆ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಪ್ರಶ್ನೆ 2. ಮಿನ್ಹಾಜ್ ಉಜ್ ಸಿರಾಜ್ ಈ ಕೆಳಕಂಡ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾನೆ. ಮಿನ್ಹಾಜ್ ಉಜ್ ಸಿರಾಜ್ ಈ ಒಂದು ಕೃತಿ ಯಾರದು ಅಂತ ಕೇಳಿದ್ದಾನೆ. ಅಲ್ಲಿಗೆ ಇದಕ್ಕೆ ತಬಕತ್ ಇ ನಾಸಿರಿ ಅಂತಕ್ಕಂಥದ್ದು ಮಿನ್ಹಾಜ್ ಉಜ್ ಸಿರಾಜ್ ಇದನ್ನು ರಚನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಕೆಳಗಿನ ಅಲ್ಲಾವುದ್ದೀನ್ ಖಿಲ್ಜಿ ಸೈನ್ಯದ ಗೆಲುವುಗಳನ್ನು ಕಾಲಾನುಕ್ರಮದಲ್ಲಿ ಸಾಕಷ್ಟು ಸಲ ನಾನು ಕೂಡ ಈ ಒಂದು ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಅಲ್ಲಾವುದ್ದೀನ್ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಕೇಳ್ತಾರೆ ಅಂತಕ್ಕಂಥದ್ದು ಇದನ್ನು ಅಲ್ಲೇ ಕೇಳಿದ್ದಾನೆ. ನೋಡಿ, ಇಲ್ಲೂ ಅಷ್ಟೇ ನಿಮಗೆ ಅಲ್ಲಾವುದ್ದೀನ್ ಖಿಲ್ಜಿ ಮೊದಲು ದಾಳಿ ಮಾಡಿದ್ದು ಗುಜರಾತ್ ಅಂತ ಒಂದು ಗೊತ್ತಿದ್ದರೆ ಸಾಕಾಯಿತು, ನಿಮಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಸಿಗ್ತಾಯಿತ್ತು. ಅಲ್ಲಿಗೆ ಗುಜರಾತು ಫಸ್ಟ್ ಬರಬೇಕು. ಅಲ್ಲಿಗೆ ಆಪ್ಷನ್ ನಂಬರ್ 2 ಫಸ್ಟ್ ಬರಬೇಕು. ನೋಡಿ, ಫಸ್ಟ್ ಆಪ್ಷನ್ 2 ಇಲ್ಲ, ಆಪ್ಷನ್ ನಂಬರ್ 2ನಲ್ಲಿ ಕೂಡ ಇಲ್ಲ, 3ನಲ್ಲಿ ಕೂಡ ಇಲ್ಲ, ಆಪ್ಷನ್ ನಂಬರ್ 4ಅಲ್ಲಿ 2 ಇದೆ. ಹೀಗಾಗಿ ಇದೇ ಸರಿಯಾದ ಉತ್ತರ. ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ 1299ರಲ್ಲಿ ಯಾರ ಮೇಲೆ ದಾಳಿ ಮಾಡ್ತಾನೆ? ಗುಜರಾತ್ ಮೇಲೆ ದಾಳಿ ಮಾಡ್ತಾನೆ. ಗುಜರಾತಿನ ದಾಳಿ ಮಾಡಿ ಗುಜರಾತಿನ ಒಂದು ಕ್ಯಾಂಬೆ ಅಂತಕ್ಕಂಥ ಒಂದು ಮಾರುಕಟ್ಟೆ, ಫಿಶ್ ಮಾರುಕಟ್ಟೆಯಲ್ಲಿ ಅಲ್ಲಿ ಮಲ್ಲಿಕ್ ಕಾಫೂರನ್ ಸಿಗ್ತಾನೆ. ಈ ಮಲ್ಲಿಕ್ ಕಾಫೂರನ್ನು 1000 ರೂಪಾಯಿಗೆ ಕೊಂಡುಕೊಳ್ತಾನೆ. ಹಾಗಾಗಿ ಮಲ್ಲಿಕ್ ಕಾಫೂರನ್ನು ನಾವು 1000 ದಿನಾರ್, ಹಜಾರ್ ದಿನಾರ್ ಅಂತ ಕೂಡ ಕರಿತೀವಿ. ಹಾಗಾಗಿ ಭಾಳ ಇಂಪಾರ್ಟೆಂಟು. ಹಜಾರ್ ದಿನಾರ್ ಅಂತ ಯಾರನ್ನ ಕರಿತೀವಿ ಅಂತ ಕೇಳ್ತಾನೆ? ಮಲ್ಲಿಕ್ ಕಾಫೂರನ್. ಹಾಗಾಗಿ ಗುಜರಾತ್ ಮೇಲೆ ದಾಳಿ ಮಾಡಿದ್ದು 1299, ರಣತಂಬೂರ್ ಮೇಲೆ ದಾಳಿ ಮಾಡಿದ್ದು 1301, ಚಿತ್ತೂರು ಮೇಲೆ ದಾಳಿ ಮಾಡಿದ್ದು 1303, ವಾರಂಗಲ್ ಮೇಲೆ ದಾಳಿ ಮಾಡಿದ್ದು 1309 ಮತ್ತು 10ರ ಸಮಯದಲ್ಲಿ ದಾಳಿ ಮಾಡ್ತಾನೆ. ಹೀಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. ಗುಜರಾತ್ ಮೇಲೆ ದಾಳಿ ಮಾಡಿದ್ದು 299, ರಣತಂಬೂರ್ ಮೇಲೆ ದಾಳಿ ಮಾಡಿದ್ದು 1301, ಚಿತ್ತೂರಿನ ಮೇಲೆ ದಾಳಿ ಮಾಡಿದ್ದು 1303, ವಾರಂಗಲ್ ಮೇಲೆ ದಾಳಿ ಮಾಡಿದ್ದು 1309 ಮತ್ತು 10ರ ಸಮಯದಲ್ಲಿ. ಹೀಗಾಗಿ ಆಪ್ಷನ್ ನಂಬರ್ 4 ಈಸ್ ರೈಟ್. ನೆಕ್ಸ್ಟ್, ಟಿಬೆಟನ್ನು ವಶಪಡಿಸಿಕೊಂಡು ಅಲ್ಲಿದ್ದ ಬೌದ್ಧ ಮಠಗಳನ್ನು ಸಂಪತ್ತನ್ನು ಲೂಟಿ ಮಾಡಿ ಪ್ರಯತ್ನಿಸಲು ವಿಫಲನಾದ ದಾಳಿಕೋರ ಯಾರಪ್ಪ ಅಂತಂದರೆ ಬಖ್ತಿಯಾರ್ ಖಿಲ್ಜಿ. ನೋಡಿ, ಈ ಬಖ್ತಿಯಾರ್ ಖಿಲ್ಜಿಗೆ ಮತ್ತು ಈ ಬೌದ್ಧ ಧರ್ಮದವ್ರಿಗೆ ಆಗಬರೋದೇ ಇಲ್ಲ. ಯಾಕೆಂತಂದರೆ ಈ ಒಂದು ನಳಂದ ವಿಶ್ವವಿದ್ಯಾಲಯ ನಾಶಪಡಿಸಿದ ಕೂಡ ಈ ಬಖ್ತಿಯಾರ್ ಖಿಲ್ಜಿನೇ. ಹಾಗಾಗಿ ಬೌದ್ಧರಿಗೂ ಇವಾಗ ಆಗಬರೋದಿಲ್ಲ. ಹಾಗಾಗಿ ಪ್ರಯತ್ನ ಮಾಡ್ತಾನೆ, ಆದರೆ ವಿಫಲ ಆಗ್ತಾನೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ಕೆಳಗಿನ ಯಾವ ರಜಪೂತನಾದ ರಾಜವು ಅಕ್ಬರನ ಪ್ರಾಬಲ್ಯವನ್ನು ಸ್ವಂತ ಇಚ್ಛೆಯಿಂದ ಒಪ್ಪಿಕೊಳ್ಳಲಿಲ್ಲ? ಇದು 7th or 8th ಟೆಕ್ಸ್ಟ್ ಬುಕ್ನಲ್ಲಿ ಕಂಡುಬರ್ತದೆ. ನೋಡಿ, ಕೆಳಗಿನ ಯಾವ ರಜಪೂತನಾದ ರಾಜವು ಅಕ್ಬರನ ಪ್ರಾಬಲ್ಯವನ್ನು ಒಪ್ಪಿಕೊಳ್ಳಿಲ್ಲ ಅಂತ ನೋಡಿ. ಅಂಬರ್ ಅಂತಕ್ಕಂಥವನು ಒಪ್ಕೊಳ್ತಾನೆ, ಮಾರ್ವಾರ ಒಪ್ಕೊಳ್ತಾರೆ, ಬಿಕೆನಾರ್ ಈ 3 ಕೂಡ ಏನು ಮಾಡ್ತಾರೆ? ಅಕ್ಬರ್ನ ಪ್ರಾಬಲ್ಯ ಒಪ್ಕೊಳ್ತಾರೆ. ಆದರೆ ಮೇವಾರ, ಸಿಸೋಡಿಯಾ ಅಂತಕ್ಕಂಥ ಇದು ಕೂಡ ಒಪ್ಕೊಳ್ಳೋದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಬೇಕು? ನಮಗೆ 5ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೇವಾರ ಆಗಿರಬೇಕು. ಮೇವಾರ ಒಪ್ಕೊಳ್ಳೋದಿಲ್ಲ ಅವರು. ಇನ್ನು ಉಳಿತಕ್ಕಂಥ ಅಂಬಾರ್, ಮಾರ್ವಾರ್, ಬಿಕೆನಾರ್ ಅಂತಕ್ಕಂಥದ್ದು ಇವು ರಜಪೂತದಲ್ಲಿ ಬರ್ತಕ್ಕಂಥ ಪ್ರಮುಖ ಮನೆತನಗಳಾಗಿರುತ್ತೆ. ಹಾಗಾಗಿ ಇವು ಒಪ್ಕೊಳ್ತಾರೆ. ಮೇವಾರ್ ಅಂತಕ್ಕಂಥದ್ದು ಒಪ್ಕೊಳ್ಳುವುದಿಲ್ಲ. ನೆಕ್ಸ್ಟ್ ನೋಡಿ, ಪ್ರಶ್ನೆ ಸಂಖ್ಯೆ 6. ಮೊಘಲರ ಸಾಮ್ರಾಜ್ಯದ ಅವನತಿಗೆ ಸಾಕಷ್ಟು ಕಾರಣಗಳಿದ್ದಾವೆ. ಹಾಗಾಗಿ ಇವನು ಜಾಗೀರ್ದಾರಿ ಬಿಕ್ಕಟ್ಟು ಕೂಡ ಅಂತಕ್ಕಂಥ ಹೇಳಿದವನು ಯಾರಪ್ಪ ಅಂತಂದರೆ ಸತೀಶ್ ಚಂದ್ರ ಅಂತಕ್ಕಂಥವನು.
ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಜಾಗೀರ್ದಾರ್ ಬಿಕ್ಕಟ್ಟು ಕೂಡ ಒಂದು ಅಂತಕ್ಕಂಥ ಹೇಳಿದವನು ಯಾರು ಅಂತಂದರೆ ಸತೀಶ್ ಚಂದ್ರ. ಮತ್ತು ಮುಂದುವರೆದಂಗೆ ಇನ್ನೊಂದು ಪ್ರಶ್ನೆ ಬರ್ಬೋದು ನಿಮಗೆ, ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಇರುವ ಕಾರಣಗಳಲ್ಲಿ ಕೃಷಿ ಬಿಕ್ಕಟ್ಟು ಒಂದು ಅಂತ ಹೇಳಿದವನು ಇರ್ಫಾನ್ ಅಂತಕ್ಕಂಥವನು. ಕೃಷಿ ಬಿಕ್ಕಟ್ಟು ಒಂದು ಅಂತ ಹೇಳಿದಕ್ಕಂಥವನು ಇರ್ಫಾನ್. ಇಲ್ಲಿ ಕೊಟ್ಟಿರುವಂಥದ್ದು ಜಾಗೀರ್ದಾರಿ ಬಿಕ್ಕಟ್ಟು ಅಂತ ಹೇಳಿದ್ದು ಸತೀಶ್ ಚಂದ್ರ. ಅಲ್ಲಿಗೆ ಸರಿಯಾದ ಉತ್ತರ 6ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 3. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದೇ ಭಾಳಷ್ಟು ಈಸಿಯೆಸ್ಟ್ ಕ್ವಶನ್ ಇದೆ. ಸೊ ಬಿಜಾಪುರದ ಯೂಸೆಫ್ ಆದಿಲ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಅಹಮದ್ ನಗರದ ನಿಜಾಂ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಬೀರರ್ನ ಹಿಮಾದ್ ಶಾಹಿಗಳು ಅಂತ ಕೂಡ ಗೊತ್ತಿರಬೇಕಾಗ್ತದೆ. ಅದಕ್ಕೆ ಸರಿಯಾದ ಉತ್ತರ ಇದು ನಿಮಗೆ. ಸೊ ಇದು ನೋಡಿದರೆ ಬಿಜಾಪುರದ ಯೂಸೆಫ್ ಆದಿಲ್ ಶಾಹಿ. ಹೇಗೆ 2 ಬರಬೇಕು ನೋಡಿ. ಫಸ್ಟ್ನೇ ಆಪ್ಷನ್ ಹೇಗೆ 2 ಇಲ್ಲ, ಹೆಲ್ಮೆಟ್ ಆಯಿತು. ಸೊ ಆಪ್ಷನ್ ನಂಬರ್ 2 2 ಇದೆ, ಇದು ಇಟ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ನಂಬರ್ 4 ನೋಡಿ, ಹೇಗೆ 3 ಇತ್ತು, ಅಲ್ಲಿ 50-50 ಆಯಿತು. ಈಗ ನೆಕ್ಸ್ಟ್ ಒಂದು ಯಾವುದಾದ್ರೂ ನೋಡಬೇಕು ನೀವು. ಬೀದರ್ನ ಬರೀದ್ ಶಾಹಿಗಳು ಅಂತ ಇರ್ತದೆ, ಬೀದರ್ನ ಬರೀದ್ ಶಾಹಿಗಳು, ಅಲ್ಲಿಗೆ 4 ಬರಬೇಕು. ಸೊ ಬಿಗೆ ಯಾವುದು ಬರಬೇಕು ನಿಮಗೆ, ಬೀದರ್ನ ಬರೀದ್ ಶಾಹಿಗಳು. ಸೊ 5 ಬರಬೇಕು ಅಲ್ಲಿಗೆ. ಸೊ ನಿಮಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ. ನೆಕ್ಸ್ಟ್ ನೋಡಿ, ಅಹಮದ್ ನಗರದ ಮತ್ತು ಗೋಲ್ಕೊಂಡದ ಕುತುಬ್ ಶಾಹಿಗಳು ನೋಡಿ, ಅಲ್ಲಿಗೆ ಡಿಗೆ 1 ಬರಬೇಕು. ಸೊ ಡಿಗೆ 1 ಎಲ್ಲಿದೆ, ಇದಿಲ್ಲ, ಡಿಗೆ 1. ಸೊ ಡಿಗೆ 1 ಇಲ್ಲಿದೆ, ಡಿಗೆ 2 ಇದೆ, ಡಿಗೆ 3 ಇದೆ, ಡಿ ನನಗೆ ಇದು. ಸೊ ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್, ಬಹುಮನಿ ಸೈನ್ಯದ ಮೇಲುಗೈ ಕಾರಣ, ಅದರಲ್ಲಿರುವ ಬಲಿಷ್ಠ ಕುದುರೆಗಳು ಹಾಗೂ ಅವುಗಳನ್ನು ಹೇರಿ ಕುಳಿತ ಹೆಚ್ಚಿನ ಸಂಖ್ಯೆಯು ಬಿಲ್ಲುಗಾರರು ಎಂದು 2ನೇ ದೇವರಾಯ ಭಾವಿಸಿದ್ದನು. ಇಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರಬೇಕು, 1ನೇ ದೇವರಾಯ ಅಂತ ಗೊತ್ತಿರಬೇಕು. ಈ 1ನೇ ದೇವರಾಯನ ಕಾಲದಲ್ಲಿ ಟರ್ಕಿಯ ಬಿಲ್ಲುವಿದ್ಯಾಗಾರನ ಏನು ಮಾಡ್ತಾರೆ ಮತ್ತು ಟರ್ಕಿಯಿಂದ ಉತ್ತಮವಾದ ಕುದುರೆಗಳನ್ನು ಆಮದು ಮಾಡಿಕೊಂಡಿರ್ತಾನೆ ಯಾರು, 1ನೇ ದೇವರ. ಆದರೆ 2ನೇ ದೇವರಾಯನು ಸಹ ಏನು ಮಾಡ್ತಾನೆ, ಅತಿ ಹೆಚ್ಚು ಕುದುರೆಗಳನ್ನು ಟರ್ಕಿಯಿಂದ ಆಮದು ಮಾಡ್ಕೊಂಡಿರ್ತಾನೆ. ಮತ್ತು ಇದನ್ನು ಸಂಖ್ಯೆ ಬಿಲ್ಲುಗಾರರು ಎಂದು 2ನೇ ದೇವರ ಭಾವಿಸಿದ್ದನು. ಯಾರು ಹೇಳ್ತಾರಪ್ಪ ಈ ಸ್ಟೇಟ್ಮೆಂಟ್ ಅಂದರೆ ಪೆರಿಸ್ತಾ ಹೇಳ್ತಾನೆ ನೋಡಿ. ಪೆರಿಸ್ತಾ ಪ್ರಕಾರ 2ನೇ ದೇವರಾಯನು ಅತಿ ಹೆಚ್ಚು ಏರೆ ಕುಳಿತ ಸಂಖ್ಯೆಯ ಬಿಲ್ಲುಗಾರರು ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟವನು ಪೆರಿಸ್ತಾ. ಅದಕ್ಕೆ 8ನೇ ಕ್ವಶನ್ಗೆ ಆಪ್ಷನ್ ನಂಬರ್ 4 ಪೆರಿಸ್ತಾ. 1ನೇ ದೇವರಾಯನು ತೊಗೊತಾನೆ, ಆದರೆ ಅತಿ ಹೆಚ್ಚು ಸಂಖ್ಯೆ ತೊಗೊಂಡಿದ್ದು 2ನೇ ದೇವರಾಯ. ನೆಕ್ಸ್ಟ್ ನೋಡಿ, ಪುರಂದರ ಒಪ್ಪಂದದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಕ್ಕಂಥದ್ದೇ. ಈ ಪುರಂದರ ಒಪ್ಪಂದ ಯಾರ್ಯಾರ ನಡುವೆ ನಡೆದು ಗೊತ್ತಿರಬೇಕು, ಶಿವಾಜಿ ಮತ್ತು ಮೊಘಲರ ನಡುವೆ. ಶಿವಾಜಿ ಮತ್ತು ಮೊಘಲರ ನಡುವೆ ಪುರಂದರ ಒಪ್ಪಂದ ಆಗ್ತದೆ ನೋಡಿ. ಈ ಒಂದು ಪುರಂದರ ಒಪ್ಪಂದದಲ್ಲಿ ಶಿವಾಜಿಗೆ ಸೋಲಾಗ್ತದೆ. ಸೊ ಯಾರಿಗೆ ಜಯ ಆಗ್ತದೆ, ನಿಮಗೆ ಮೊಘಲರಿಗೆ ಜಯ ಆಗ್ತದೆ. ಇದರ ಅನ್ವಯ 1665ರಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೊತೀವಿ. ಆಗ ಶಿವಾಜಿ ಬಳಿ ಇರ್ತಕ್ಕಂಥ 35 ಕೋಟೆಗಳಲ್ಲಿ 23 ಕೋಟೆಗಳನ್ನು ಮೊಘಲರು ಕೊಡಬೇಕು. ನೆಕ್ಸ್ಟ್, ಶಿವಾಜಿಗೆ ಬಿಜಾಪುರ ಮತ್ತು ಈ ಕೊಂಕಣ ಪ್ರಾಂತ್ಯಗಳನ್ನು ಉಸ್ತುವಾರಿಯನ್ನು ಕೊಟ್ಟರು. ನೆಕ್ಸ್ಟ್, ಮೊಘಲರು ಶಿವಾಜಿಯ ಮಗ ಸಂಭಾಜಿಗೆ 5000 ಮನ್ಸಬ್ದಾರಿಗಳನ್ನು ನೀಡಿದರು. ಮತ್ತು ನೋಡಿ, ಶಿವಾಜಿ ಸ್ವತಂತ್ರ ರಾಜನಾಗಿ ಮೊಘಲರು ಮಾನ್ಯ ಮಾಡಿದರು. ಈ ಸ್ಟೇಟ್ಮೆಂಟ್ ತಪ್ಪಿದೆ. ಶಿವಾಜಿ ಸ್ವತಂತ್ರವಾಗಿ ಅವರು ಮಾನ್ಯ ಮಾಡಲಿಲ್ಲ, ಅವರು ಅಧೀನದಾಗಿ ಕೆಲಸ ಮಾಡಿಟ್ಕೊಂಡ್ರು. ಹಾಗಾಗಿ ಆಪ್ಷನ್ ನಂಬರ್ 4 ಒಂದು ಜಸ್ಟ್ ಎಲಿಮಿನೇಟ್ ಮಾಡಿದರು. ಈ ಒಂದು ಪ್ರಶ್ನೆಗೆ ನಿಮಗೆ ಆನ್ಸರ್ ಸಿಗ್ತಾಯಿತ್ತು. ಆಪ್ಷನ್ ನಂಬರ್ 4 ಇರಬಾರ್ದು ನೋಡಿ. ಪ್ರಶ್ನೆ ಆಪ್ಷನ್ ನಂಬರ್ 1ನಲ್ಲಿ 4 ಇದೆ, ತಪ್ಪು, ಇದಾಗೋದಿಲ್ಲ. ಮತ್ತು ಆಪ್ಷನ್ ನಂಬರ್ 2ನಲ್ಲಿ ನೋಡಿ 4 ಇದೆ, ಇದು ಆಗೋದಿಲ್ಲ. ಮತ್ತು ನೋಡಿ, ಆಪ್ಷನ್ ನಂಬರ್ 4ಅಲ್ಲಿ ಕೂಡ ನಿಮಗೆ 4 ಇದೆ, ಇದು ಆಗಿಬರೋದಿಲ್ಲ. ಅದಕ್ಕೆ ಆಪ್ಷನ್ ನಂಬರ್ 3 ಈಸ್ ರೈಟ್ ಆನ್ಸರ್. ಈ 9ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 3 ಈಸ್ ರೈಟ್. ಯಾಕಂತಂದರೆ ಶಿವಾಜಿ ಸ್ವತಂತ್ರ ರಾಜನಾಗಿ ಮೊಘಲರು ಮಾನ್ಯ ಮಾಡಿದರು ಅಂತಕ್ಕಂಥ ತಪ್ಪಿದೆ. ಸೊ ಅವ್ರು ಏನು ಮಾಡಿದ್ರು, ಅಧೀನದಲ್ಲಿ ಕೆಲಸ ಇಟ್ಕೊಂಡ್ರು. ಹಾಗಾಗಿ ಆಪ್ಷನ್ ನಂಬರ್ 4 ಈಸ್ ರಾಂಗ್. ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್ ಆನ್ಸರ್. ಶಿವಾಜಿಯ ದಿಗ್ವಿಜಯಗಳನ್ನು ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದಿದೆ. ಬಟ್ ಇದು ಕೊಟ್ಟಿರುವಂಥ ಇಸ್ವಿಗಳು ರಾಂಗ್ ಇದೆ. ಹಾಗಾಗಿ ಇದನ್ನು ಗ್ರೇಸ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಜಾವಲಿ ಅಂತಕ್ಕಂಥದ್ದು ಮಾತ್ರ ಒಂದು ಕರೆಕ್ಟ್ ಇದೆ, ರಿಮೈನಿಂಗ್ ತಪ್ಪಿದೆ. ಹಾಗಾಗಿ ಇದಕ್ಕೆ ಗ್ರೇಸ್ ಅಂತ ನೋಡ್ಬೋದು. 1650ರಲ್ಲಿ ಜಾವಲಿ ಅಂತಕ್ಕಂಥ ನಡೆದಿದ್ದು ಕರೆಕ್ಟ್ ಇದೆ. ಬಟ್ ಉಳಿದಕ್ಕಂಥದ್ದು ಅಷ್ಟೊಂದು ಕರೆಕ್ಟಾಗಿಲ್ಲ ಅದು. ಹಾಗಾಗಿ ಇದನ್ನು ನಾವು ಗ್ರೇಸ್ ಅಂತ ಕನ್ಸಿಡರ್ ಮಾಡಬಹುದು. ನೋಡೋಣ. ನೆಕ್ಸ್ಟ್, ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಆಡಳಿತಾತ್ಮಕ ಘಟಕವಾದ ಪರಗಣದ ಮುಖ್ಯಸ್ಥರನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದೆ ನೋಡಿ. ಯಾವುದೇ ಮನೆತನವನ್ನು ನೋಡಿದಾಗ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಭಾಳಷ್ಟು ಇಂಪಾರ್ಟೆನ್ಸ್ ಆಗುತ್ತೆ. ಹೀಗಾಗಿ ಈ ಒಂದು ಪ್ರಶ್ನೆ ಕೂಡ ಅದರ ಮೇಲೆ ಬಂದಿದೆ ನೋಡಿ. ಶಿಕ್ದಾರ್ ಅಂತಂದರೆ ಈ ಒಂದು ಆಡಳಿತದಲ್ಲಿ ಮೇಲುಸ್ತುವಾರಿ ನೋಡ್ಕೊಳ್ತಾವನ್ನ ಶಿಕ್ದಾರ್ಗಳು ಅಂತ ಕರಿತೀವಿ. ಹಾರಿಜ್ ಅಂತಂದರೆ ಮಿಲಿಟರಿಯನ್ನು ನೋಡ್ಕೊಳ್ತಕ್ಕಂಥವ್ರನ್ನ ಹಾರಿಜ್ಗಳು ಅಂತ ಕರಿತೀವಿ. ಬರೀದ್ ಅಂತಂದರೆ ಗೂಢಾಚಾರದ ವ್ಯವಸ್ಥೆಯನ್ನು ನೋಡಿಕೊಳ್ಳುವನ್ನ ಬರೀದ್ ಅಂತ ಕರಿತೀವಿ. ಹಾಗೆ ಪರಗಣದ ಮುಖ್ಯಸ್ಥರಾಗಿದ್ದನ್ನು ಏನಂತ ಕರಿತೀವಿ, ಅಮಿಲ್ಗಳು ಅಂತ ಕರಿತೀವಿ. ಹಾಗಾಗಿ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಮಿಲ್. ಸೊ ಆಪ್ಷನ್ ನಂಬರ್ 4.
ನೆಕ್ಸ್ಟು 12ನೇ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಎರಡು ಹೇಳಿಕೆಗಳು ಮೊದಲನೆಯದು ಪ್ರತಿಪಾದನೆ ಎ ಎಂದು ಗುರುತಿಸಲಾಗಿದ್ದು ಮತ್ತೊಂದು ಕಾರಣ ಎಂದು ಗುರುತಿಸಲಾಗಿದೆ. ಪ್ರತಿಪಾದನೆ ಎ ನೋಡೋಣ. ಎಲ್ಲ ಜಾಗೀರ್ದಾರರು ಮನ್ಸಬ್ದಾರ ಆಗಿದ್ದರು, ಆದರೆ ಎಲ್ಲ ಮನ್ಸಬ್ದಾರಗಳು ಜಾಗೀರ್ದಾರ ಆಗಿರಲಿಲ್ಲ. ಕರೆಕ್ಟ್ ಇದೆ. ಮತ್ತು ಕೆಲವು ಮನ್ಸಬ್ದಾರರಿಗೆ ನಗದು ರೂಪದಲ್ಲಿ ಪಾವತಿಸಲಾಗುತ್ತಿತ್ತು ಮತ್ತು ಜಾಗೀರುಗಳ ಮೂಲಕ ಅಲ್ಲ. ಎ ಮತ್ತು 6 ಎರಡೂ ಸರಿಯಾಗಿದೆ. 6 ಸರಿಯಾದ ವಿವರಣೆ ಆಗಿದೆ. ಅಲ್ಲಿಗೆ ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ, ಮತ್ತು 13ನೇ ಪ್ರಶ್ನೆ ಸೇಮ್ ಅದೇ ರೀತಿ ಕೊಟ್ಟಿದ್ದಾನೆ. ಕೆಳಗೆ ಕೊಟ್ಟಿರುವ ಎರಡು ಹೇಳಿಕೆಗಳು ಮೊದಲನೆಯದು ಪ್ರತಿಪಾದನೆ ಎ ಎಂದು ಗುರುತಿಸಲಾಗಿದ್ದು ಮತ್ತು ಇನ್ನೊಂದು ಕಾರಣ ಎಂದು ಗುರುತಿಸಲಾಗಿದೆ. ಪ್ರತಿಪಾದನೆ ಎ ಅಂತ ಏನು ಕೊಟ್ಟಿದ್ದಾನೆ ನೋಡೋಣ. ರಾಜ್ಯದ ವಿಷಯಗಳಲ್ಲಿ ಶಿವಾಜಿಗೆ ಮಂತ್ರಿಮಂಡಲ ಸಲಹೆಯನ್ನು ನೀಡುತ್ತಿತ್ತು. ಕರೆಕ್ಟ್. ಶಿವಾಜಿ ಕಾಲದಲ್ಲಿ ಮಂತ್ರಿಮಂಡಲದ ವ್ಯವಸ್ಥೆ ಎಂದು ಕರೆಯಲಾಗುತ್ತಿತ್ತು. ಸಾಕಷ್ಟು ಸರಿ ಕ್ವಶನ್ ಆಗಿದೆ. ಇದನ್ನು ಅಷ್ಟಪ್ರಧಾನರು ಅಂತಕ್ಕಂಥವ್ರು ಇದ್ದರು. ಶಿವಾಜಿಯ ಕಾಲದಲ್ಲಿ ಅಷ್ಟಪ್ರಧಾನರಿದ್ದರು. ಈ ಅಷ್ಟಪ್ರಧಾನರು ಶಿವಾಜಿಗೆ ಏನು ಮಾಡ್ತಾಯಿದ್ರು, ಕೆಲವೊಂದು ಸಲಹೆಗಳನ್ನು ನೋಡ್ತಾಯಿದ್ರು ಮತ್ತು ಶಿವಾಜಿ ಕೊಟ್ಟಂತಹ ಒಂದು ಆದೇಶಗಳನ್ನು ಇವರು ಪಾಲನೆ ಮಾಡ್ತಾಯಿದ್ರು. ಹಾಗಾಗಿ ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ಮತ್ತು ನೋಡಿ, ಶಿವಾಜಿ ಹೇಳಿದಂಥ ಆದೇಶ ಪಾಲನೆ ಮಾಡ್ತಾಯಿದ್ರು ವಿನಃ ಇವರು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಯಾರು ಅಷ್ಟಪ್ರಧಾನರು ಅಂತಕ್ಕಂಥವ್ರು ಸ್ವತಂತ್ರವಾಗಿ ಯಾವುದೇ ಡಿಸಿಷನ್ ತೊಗೊಳಕ್ಕೆ ಬರ್ತಾ ಇರಲಿಲ್ಲ. ಏನೇ ಡಿಸಿಷನ್ ತೊಗೊಳ್ಬೇಕಾದ್ರೂ ಅದನ್ನು ಮೊದಲು ಶಿವಾಜಿಗೆ ತಿಳಿಸಬೇಕಾಗಿತ್ತು. ಹೀಗಾಗಿ 2ನೇ ಆಪ್ಷನ್ ತಪ್ಪಿದೆ. ಕಾರಣ ತಪ್ಪಿದೆ. ಪ್ರತಿಯೊಬ್ಬ ಮಂತ್ರಿಯು ತನ್ನ ಇಲಾಖೆಯ ಸ್ವತಂತ್ರ ಪ್ರಭಾರವನ್ನು ಹೊಂದಿದ್ದರು. ತಪ್ಪಿದೆ. ಯಾಕೆಂದರೆ ಅವನು ಏನೇ ಡಿಸಿಷನ್ ತೊಗೊಳ್ಬೇಕಂದ್ರೆ ಅಷ್ಟಪ್ರಧಾನರು ಯಾರ ಅನುಮತಿ ಬೇಕಿತ್ತು? ಶಿವಾಜಿ ಅನುಮತಿ ಬೇಕಿತ್ತು. ನನಗೆ 6 ತಪ್ಪಿದೆ. ಎ ಸರಿಯಾಗಿದೆ, ಆದರೆ 6 ಸರಿಯಾಗಿಲ್ಲ ಅಂತಕ್ಕಂಥದ್ದು 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ. 13ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಾಗಿದೆ? 3 ಆಗಿರತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಕೆಳಗಿನ ಯಾವ ಇತಿಹಾಸಕಾರರು ವಿಜಯನಗರವನ್ನು ಒಂದು ವಿಘಟಿತ ರಾಜ್ಯ, ನೋಡಿ ಇವೆಲ್ಲ ಭಾಳಷ್ಟು ಮುಂಬರ್ತಕ್ಕಂಥ ನೋಟಿಫಿಕೇಷನ್ಸ್ ಆಗಲಿ ಬರುವಂಥ ಕ್ವಶನ್ಸ್ ಇವೆಲ್ಲ. ಕೆಳಗಿನ ಯಾವ ಇತಿಹಾಸಕಾರರು ವಿಜಯನಗರವನ್ನು ವಿಘಟಿತ ರಾಜ್ಯ ಎಂದು ಉಲ್ಲೇಖಿಸಲಾಗಿದೆ? ವಿಘಟಿತ ರಾಜ್ಯ ಎಂದು ಉಲ್ಲೇಖಿಸಲಾಗಿದೆ ಅಂತಂದರೆ ಬಟನ್ಸ್ಟೈನ್ ಅಂತಕ್ಕಂಥವ್ರು ವಿಜಯನಗರ ಸಾಮ್ರಾಜ್ಯವನ್ನು ಒಂದು ವಿಘಟಿತ ರಾಜ್ಯ ಅಂತ ಕರೆದಿರ್ತಕ್ಕಂಥದ್ದು. ಅಲ್ಲಿಗೆ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಈಸ್ ರೈಟ್, ಬಟನ್ಸ್ಟೈನ್. ನೆಕ್ಸ್ಟ್, 12 ಮತ್ತು 14ನೇ ಶತಮಾನದ ಅವಧಿಯಲ್ಲಿ ಕೆಳಗಿನ ಯಾವ ವಿದೇಶಿ ಪ್ರವಾಸಿಗರು ಭಾರತದ ಉತ್ತರ ಬಯಲು ಪ್ರದೇಶದ ಮೇಲೆ ಆಕ್ರಮಣ ಮಾಡಿದ ಮಧ್ಯ ಏಷ್ಯಾದ ಸೇನೆಯನ್ನು ಉಲ್ಲೇಖಿಸಿದ್ದಾರೆ? ಸೊ ನೋಡಿ, ಸುಲೇಮಾನ್ ಅಂತಕ್ಕಂಥವನು ಬಂದಿದ್ದು ಅಮೋಘ ವರ್ಷದ ಪತಂಗನ ಕಾಲದಲ್ಲಿ ಬಂದಿರ್ತಾನೆ. ಹಾಗಾಗಿ 12 ಮತ್ತು 14 ಶತಮಾನ ಸಂಬಂಧಿಸಿಲ್ಲ. ಸೊ ಇಲ್ಲಿ ಮಾರ್ಕೋ ಪೋಲೋ ಮತ್ತು ಇಬ್ನ ಬಟೂಟ. ಸೊ ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್. ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್. ಕೆಳಗೆ ಕೊಟ್ಟಿರುವ ಎರಡು ಹೇಳಿಕೆಗಳು ಮೊದಲನೇದು ಪ್ರತಿಪಾದನೆ ಮತ್ತು ಗುರುತಿಸಲಾಗಿದ್ದು ಇನ್ನೊಂದು ಕಾರಣ ಕೊಟ್ಟಿದ್ದಾನೆ. ಪ್ರತಿಪಾದನೆ ನೋಡಿ, ಅಕ್ಬರ್ ತೌಹೀದ್-ಇ-ಇಲಾಹಿಯಲ್ಲಿ ರಜಪೂತರು ಮುಕ್ತವಾಗಿ ದಾಖಲಾಗಿದ್ದರು. ಅಕ್ಬರನ ತೌಹೀದ್-ಇ-ಇಲಾಹಿಯಲ್ಲಿ ರಜಪೂತರು ಮುಕ್ತವಾಗಿ ದಾಖಲಾಗಿದ್ದರು. ತಪ್ಪಿದು, ಮುಕ್ತವಾಗಿ ದಾಖಲಾಗಿರಲಿಲ್ಲ. ಮತ್ತು ರಜಪೂತರೊಂದಿಗೆ ಅಕ್ಬರನ ಸಹಭಾಗಿತ್ವವು ರಾಜಕೀಯ ಮೈತ್ರಿಯಾಗಿ ಪ್ರಾರಂಭಗೊಂಡಿತು. ಆದರೆ ನಂತರ ಇದು ಹಿಂದೂ ಮುಸಲ್ಮಾನರ ನಡುವಿನ ಆತ್ಮೀಯ ಸಂಬಂಧದ ಸಾಧನವಾಗಿ ಬೆಳೆಯಿತು. ನನಗೆ 6 ಮಾತ್ರ ಕರೆಕ್ಟ್ ಇದೆ. ಎ ಅಂತಕ್ಕಂಥದ್ದು ತಪ್ಪಿದೆ. ಯಾಕಂತ ಬಂದರೆ ಮುಕ್ತವಾಗಿ ದಾಖಲಾಗಿದ್ರು ಅಂತಕ್ಕಂಥದ್ದು ತಪ್ಪಿದೆ. ಸೊ ಹೀಗಾಗಿ 6 ಸರಿ ಇದೆ, ಎ ಸರಿಯಾಗಿಲ್ಲ. ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. 17ನೇ ಪ್ರಶ್ನೆ ನೋಡಿ, ಕೆಳಗಿನ ಯಾವ ಆಧಾರ ಮೂಲವು ಮೊಘಲರ ಅವಧಿಯಲ್ಲಿನ ಕೃಷಿ ಪರಿಸ್ಥಿತಿಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು ಅಂತ ಇದೆ. ಕೃಷಿ ಪರಿಸ್ಥಿತಿಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕಾಗಿ ಐನ್-ಇ-ಅಕ್ಬರಿ ಅಂದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಸಾಕಷ್ಟು ಮೊಘಲರ ಮೇಲೆ ಸಾಕಷ್ಟು ಕ್ವಶನ್ಸ್ ಬಂದ್ಬಿಟ್ಟಿದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಐನ್-ಇ-ಅಕ್ಬರಿ ಅಂತಕ್ಕಂಥ ಒಂದು ಕೃತಿ ಕೃಷಿ ಪರಿಸ್ಥಿತಿಗಳ ಬಗ್ಗೆ ನಿಮಗೆ ಏನು ಮಾಡುವಂಥದ್ದು, ಮಾಹಿತಿಯನ್ನು ಕೊಡುವಂಥದ್ದು. ಹಾಗಾಗಿ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಐನ್-ಇ-ಅಕ್ಬರಿ. ನೆಕ್ಸ್ಟ್ ನೋಡಿ, ಅಬ್ದುಲ್ ಫಜಲ್ರವರ ಪ್ರಕಾರ ಅಕ್ಬರ್ ಉಣ್ಣೆಯ ಬಟ್ಟೆಗಳನ್ನು ತಯಾರಿಸುವ 1,000 ಕಾರ್ಖಾನೆಗಳನ್ನು ಪ್ರಾರಂಭ ಮಾಡ್ತಾನೆ. ಯಾವುದು? ಉಣ್ಣೆಯ ಬಟ್ಟೆಗಳನ್ನು ತಯಾರಿಸುವ 1,000 ಕಾರ್ಖಾನೆಗಳನ್ನು ಪ್ರಾರಂಭಿಸಿದನು. ಅವರು ಎಲ್ಲಿ ಕಾರ್ಖಾನೆಗಳನ್ನು ಪ್ರಾರಂಭಿಸಿದರು ಅಂತಕ್ಕಂಥದ್ದೇ ಅದಕ್ಕೆ ಸರಿಯಾದ ಉತ್ತರ ಲಾಹೋರ್ನಲ್ಲಿ. ಏನು ಮಾಡ್ತಾನೆ, ನಿಮಗೆ ಅಕ್ಬರು 1000 ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಾನೆ. ಮತ್ತು ಈ ಮುಂದುವರೆದಂಗೆ ನಿಮ್ಗೆ ಏನಾದರೂ ಮಸ್ಲಿನ್ ಬಟ್ಟೆಗಳನ್ನು ಅಂತ ಕೇಳ್ತೀವಿ, ನೀವು ಡಾಕಾ ಕೊಡಬೇಕಾಗ್ತದೆ. ಮಸ್ಲಿನ್ ಬಟ್ಟೆಗಳನ್ನು
ಮಾಡಿದ್ದೆಲ್ಲಿ ಅಂತಂದರೆ ಢಾಕಾ. ಇಲ್ಲಿ ಒಂದು ಕೊಟ್ಟಿರುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಲಾಹೋರ್. ನೋಡಿ, ಮೊಘಲರ ಅವಧಿಯಲ್ಲಿ ಬೃಹತ್ ಸರಕುಗಳ ಸಾಗಾಣಿಕೆಯಲ್ಲಿ ಪರಿಣತಿ ಪಡೆದ ವ್ಯಾಪಾರಿ ವರ್ಗವನ್ನು ಹೇಗೆಂದು ಕರೆಯಲಾಗುತ್ತಿದ್ದು ಅಷ್ಟೇ ಭಾಳ ಬೇಸಿಕ್ ಬುಕ್ನಲ್ಲಿ ಇರ್ತಕ್ಕಂಥದ್ದು 7ನೇ ತರಗತಿ ಎಲ್ಲಿ ಇರ್ತಕ್ಕಂಥ ಒಂದು ಇದು. ಮೊಘಲರ ಅವಧಿಯಲ್ಲಿ ಬೃಹತ್ ಸರಕುಗಳ ಸಾಗಾಣಿಕೆಯಲ್ಲಿ ಪರಿಣತಿ ಪಡೆದ ವ್ಯಾಪಾರಿ ವರ್ಗವನ್ನು ನಾವು ಬಂಜಾರರು ಅಂತ ಕರೀತಾ ಇದ್ವಿ. ಬಂಜಾರರು ಅಂತ ಕರೀತಾ ಇದ್ವಿ. ಅಲ್ಲಿಗೆ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1. ನೆಕ್ಸ್ಟ್ ಕ್ವಶನ್ ನಂಬರ್ 20. ಯಾವ ವರ್ಷದಲ್ಲಿ ರೈತರು, ಕುಶಲಕರ್ಮಿಗಳು, ಕೆಳಜಾತಿಯವರನ್ನು ಒಳಗೊಂಡ ಸತ್ನಾಮಿ ಪಂಥ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ದಂಗೆ ಎದ್ದಿತು ಅಂತ ಸತ್ನಾಮಿ ಪಂಥ ಅಂತ ನೆಕ್ಸ್ಟ್ ಏನಂತ ಕೇಳ್ಬೋದು. ಸತ್ನಾಮಿ ಪಂಥ ಅಂದರೆ ಕೆಳಜಾತಿಯವರನ್ನು, ಕುಶಲಕರ್ಮಿಗಳನ್ನು, ರೈತರನ್ನು ಒಳಗೊಂಡಿರ್ತಕ್ಕಂಥ ಒಂದು ಗುಂಪನ್ನು ನಾವು ಸತ್ನಾಮಿ ಪಂಥ ಅಂತ ಕರಿತೀವಿ. ಈಗ ಇವರೇನು ಮಾಡ್ತಾರೆ ಅಂದರೆ ಶೋಷಣೆ ಮಾಡಿರ್ತಾರೆ ಯಾರು, ಮೊಘಲರು. ಈಗ ಇವರೆಲ್ಲ ಒಂದು ಗುಂಪುಗೂಡಿ ಯಾರ ಮೇಲೆ ದಾಳಿ ಮಾಡ್ತೀವಿ, ಮೊಘಲರ ವಿರುದ್ಧ ದಾಳಿ ಮಾಡ್ತೀವಿ. ಅದು ಯಾವಾಗಪ್ಪ ಅಂತಂದರೆ 1672ರಲ್ಲಿ. ಹೀಗಾಗಿ ಸರಿಯಾದ ಉತ್ತರ 1672. ಕ್ವಶನ್ ನಂಬರ್ 21. ಇಲ್ಲಿ ಅಷ್ಟೇ ನೋಡಿ, ಮತ್ತೆ ಅಡ್ಮಿನಿಸ್ಟ್ರೇಷನ್ನ ಕೊಟ್ಟಿದ್ದಾನೆ. ಇಲ್ಲಿ ಮುಕುದ್ದಮ್, ಕುತ್, ಪಟ್ವಾರಿ, ಜಮೀನ್ದಾರ. ಇಲ್ಲಿ ಭಾಳ ನೋಡಿ ಜಸ್ಟ್ ಎಲಿಮಿನೇಷನ್ ಮಾಡ್ಬೋದಾಗಿತ್ತು. ಜಮೀನ್ದಾರ ಅಂತ ಎಲ್ರಿಗೂ ಗೊತ್ತು, ವಂಶವಾಹಿ ಮುಖ್ಯಸ್ಥನನ್ನು ನಾವು ಜಮೀನ್ದಾರರು ಅಂತ ಕರಿತೀವಿ. ಅಂದರೆ ನಾವು, ನಮ್ಮ ಮಕ್ಕಳು, ಅವರ ಮಕ್ಕಳು, ಹೀಗೆ ವಂಶವಾಹಿ ಬರ್ತಾ ಇರತಕ್ಕಂಥದ್ದನ್ನು ಜಮೀನ್ದಾರರು ಅಂತ ಕರಿತೀವಿ. ಹಾಗಾಗಿ ಡಿಗೆ 2 ಬರಬೇಕಾಗಿತ್ತು. ಇಲ್ಲಿ ನೋಡಿ, ಡಿಗೆ ಇಲ್ಲಿ ಒಂದಿದೆ ತಪ್ಪಿದು. ಆಪ್ಷನ್ ನಂಬರ್ 1ರಲ್ಲಿ ಡಿಗೆ 2 ಇಲ್ಲ. ಆಪ್ಷನ್ ನಂಬರ್ 2ನಲ್ಲಿ ಡಿಗೆ 2 ಇದೆ, ಇದು ಪ್ರೊಬಬಿಲಿಟಿ ಆಗ್ಬೋದು. ಆಪ್ಷನ್ ನಂಬರ್ 3 ನೋಡಿ, ಡಿಗೆ 2 ಇಲ್ಲ, ತಪ್ಪಿದು. ನೆಕ್ಸ್ಟು ಆಪ್ಷನ್ ನಂಬರ್ 4ರಲ್ಲಿ ಡಿಗೆ 3 ಇದು ತಪ್ಪು. ನೋಡಿ, ಜಸ್ಟ್ ಈಸಿಯಾಗಿ ಗೊತ್ತಾಗ್ಬಿಡ್ತು. ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್. ಎಲಿಮಿನೇಷನ್ ಟೆಕ್ನಿಕಲ್ಲಿ ಬೇಕು. ಅಲ್ಲಿಗೆ ನೋಡಿ, ಮುಕುದ್ದಮ್ ಅಂತಂದರೆ ಗ್ರಾಮದ ಪ್ರಮುಖನನ್ನು ಮುಕುದ್ದಮ್ ಅಂತ ಕರಿತಾ ಇದ್ವಿ. ಕುತ್ ಅಂತಂದರೆ ಭೂ ಮಾಲೀಕರನ್ನು ಕುತ್ ಅಂತ ಕರಿತೀವಿ. ಪಟ್ವಾರಿ ಅಂತಂದರೆ ವಿಲೇಜ್ ಅಕೌಂಟೆಂಟ್. ಪಟ್ವಾರಿ ಅಂತಂದರೆ ಗ್ರಾಮ ಲೆಕ್ಕಿಗ ಅಂತ ಕರಿತೀವಿ. ಜಮೀನ್ದಾರ ಅಂತಂದರೆ ವಂಶವಾಹಿ ಮುಖ್ಯಸ್ಥನನ್ನು ಜಮೀನ್ದಾರ ಅಂತ ಕೂಡ ಕರಿತಾ ಇದ್ವಿ. ಅಲ್ಲಿ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಪ್ರಶ್ನೆ ಸಂಖ್ಯೆ 22. ನೋಡಿ, ನಿಮಗೆ ಇಲ್ಲೊಂದು ಲಾಜಿಕ್ ಹೇಳ್ಕೊಡ್ತೀನಿ. ಇಲ್ಲಿ ನಿಮಗೆ ಶಂಶಿ ಅಂತ, ಮಿನಾರಿ, ಶಂಶಿ ಅಂತ ಬಂದರೆ ಅವೆಲ್ಲನೂ ಇಲ್ತಮಷ್ ರಿಲೇಟೆಡ್ ಇದೆ. ಅಲೈ ಅಂತ ಏನಾದರೂ ಬಂತು ಅಂತ ತಿಳ್ಕೊಳ್ಳಿ, ಅದು ಅಲ್ಲಾವುದ್ದೀನ್ ಖಿಲ್ಜಿಗೆ ರಿಲೇಟೆಡ್ ಆಗಿರುತ್ತದೆ. ಮಿನಾರಿ, ಶಂಶಿ ಅಂತ ಬಂತಂದರೆ ಇಲ್ತಮಷ್ಗೆ ಹೋಗಬೇಕು. ಮಿನಾರಿ, ಶಂಶಿ, ಇಲ್ತಮಷ್. ಅಲ್ಲಿಗೆ ಹೇಗೆ 4 ಬರಬೇಕು, ಹೇಗೆ 4 ಇದೆ. ಆಪ್ಷನ್ ನಂಬರ್ 1ನಲ್ಲಿ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟು ಆಪ್ಷನ್ ನಂಬರ್ 2ನಲ್ಲಿ ನೋಡಿ, ಹೇಗೆ 4 ಇಲ್ಲ, ಇದು ರಾಂಗ್ ಆಗುತ್ತೆ. ಆಪ್ಷನ್ ನಂಬರ್ 3 ಹೇಗೆ 4 ಇದೆ, ಪ್ರೊಬಬಿಲಿಟಿ ಇಟ್ಕೊಳ್ಳಿ ಹಿಂಗೆ. ಆಪ್ಷನ್ ನಂಬರ್ 4 ನೋಡಿ, ಹೇಗೆ 4 ಇಲ್ಲ. ಈ 2 ಆಪ್ಷನಲ್ಲಿ ಆಪ್ಷನ್ ನಂಬರ್ 2, 4 ಎಲಿಮಿನೇಟ್ ಆಯಿತು. ಉಳಿದಿರ್ತಕ್ಕಂಥದ್ದು 2 ಇದೆ. ನೆಕ್ಸ್ಟ್ ನಿಮಗೆ ಅಲೈ ಅಂತ ಹೇಳಿದೆ. ಅಲೈ ಅಂತ ಬರುವಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿಗೆ. ಅಲ್ಲಿಗೆ ಬಿಗೆ ಏನು ಬರಬೇಕು, 3 ಬರಬೇಕು. ಬಿಗೆ 3 ಇರುವಂಥದ್ದು ಇದೆ. ಅಲ್ಲಿಗೆ ಆಪ್ಷನ್ ನಂಬರ್ 3 ಈಸ್ ರೈಟ್ ಆನ್ಸರ್. 22ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 3 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್, ಕೆಳಗೆ ಕೊಟ್ಟಿರುವ ಸಿಖ್ ದೊರೆಗಳ ಹೆಸರುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ನೋಡಿ, ಗುರು ಹರ ಗೋವಿಂದ, ಗುರು ನಾನಕ್, ಗುರು ಗೋವಿಂದ್ ಸಿಂಗು, ಅರ್ಜುನ್ ದೇವ ಸಿಂಗು. ಇಲ್ಲಿ ನಮ್ಗೆ ಗೊತ್ತಿರಬೇಕು. ಇಲ್ಲಿ ಗುರು ನಾನಕ್ ಫಸ್ಟ್ ಬರಬೇಕು. ಅಲ್ಲಿಗೆ 2 ಆಪ್ಷನ್ ಅಂತಕ್ಕಂಥದ್ದು ಫಸ್ಟ್ ಬರಬೇಕು. ನೋಡಿ, 2 ಅಂತಕ್ಕಂಥದ್ದು 3ರಲ್ಲಿ ಫಸ್ಟ್ ಇದೆ, ಹಾಗಾಗಿ ನಮ್ಗೆ ಗೊತ್ತಿಲ್ಲ. ಮತ್ತು ಗುರು ಗೋವಿಂದ್ ಸಿಂಗ್ ಲಾಸ್ಟ್ ಬರಬೇಕು. ಅಲ್ಲಿಗೆ 3ನೇ ಆಪ್ಷನ್ನು ಲಾಸ್ಟಲ್ಲಿ ಇರಬೇಕು. 3ನೇ ಆಪ್ಷನ್ನು 3ನಲ್ಲಿದೆ. ಇದರಲ್ಲಿ 3ನಲ್ಲಿದೆ, ಇದರಲ್ಲಿ 3 ಇದೆ, ಇದರಲ್ಲಿ 3 ಇದೆ. 1ನೇ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು ಈಸಿಯಾಗಿ. 1ನೇ ಆಪ್ಷನ್ನ ಎಲಿಮಿನೇಟ್ ಮಾಡಿ. ಮತ್ತು ನಿಮಗೆ ಈ 3 ಆಪ್ಷನ್ ಕೂಡ ಎಲಿಮಿನೇಟ್ ಮಾಡಿ. ಯಾಕೆ ಗುರು ನಾನಕ್ ಫಸ್ಟ್ ಬರಬೇಕಾಗಿತ್ತು, ಇದು ಕೂಡ ಎಲಿಮಿನೇಟ್ ಆಯಿತು. ಆಪ್ಷನ್ ನಂಬರ್ 3 ಕೂಡ ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ನೋಡಿ, ನಮಗೆ 2 ಅಥವಾ 4 ಪ್ರೊಬಬಿಲಿಟಿ 50-50% ಆಯಿತು ನಿಮಗೆ. ಈಗ ಗುರು ಅರ್ಜುನ್ ದೇವ ಮತ್ತು ಗುರು ಗೋವಿಂದ್. ಆಪ್ಷನ್ ನಂಬರ್ 4 ಈಸ್ ರೈಟ್ ಆನ್ಸರ್. ಇಯರ್ ಆಪ್ಷನ್ ನಂಬರ್ 4 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್, ರಜಪೂತ ಮೇವಾರ ಚಿತ್ರಕಲಾ ಸ್ಕೂಲ್ಗೆ ಈ ಕೆಳಗಿನ ಹೇಳಿಕೆ ಯಾವುದು ಸೇರಿಯಾಗಿದೆ? ನಾಥದ್ವಾರ ಮತ್ತು ದೇವ್ಘರ್. ಆಪ್ಷನ್ ನಂಬರ್ 1 and 2. ರಜಪೂತ ಮೇವಾರ ಚಿತ್ರಕಲಾ ಸ್ಕೂಲ್ಗೆ ಈ ಕೆಳಗಿನ ಯಾವುದು ಸೇರಿದೆಯಪ್ಪ ಅಂತಂದರೆ ಆಪ್ಷನ್ ನಂಬರ್ 1 and 2, ನಾಥದ್ವಾರ, ದೇವ್ಘರ್ ಅಂತಕ್ಕಂಥದ್ದು 24ಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಈ ಕೆಳಗಿನ ಜೈನ ಶಿಲ್ಪಕಲಾ ಸಂಪ್ರದಾಯದಲ್ಲಿ ಅಹಮದಾಬಾದ್ನ ಜಾಮಾ ಮಸೀದಿಯನ್ನು ಮತ್ತು 3 ದರ್ವಾಜಗಳನ್ನು ಕಟ್ಟಿಸಿದವರು 1ನೇ ಅಹಮದ್ ಶಾ. ರಾಯಗಢ ಕೋಟೆಯ ಪ್ರಧಾನ ವಾಸ್ತುಶಿಲ್ಪ. ರಾಯಗಢ ಕೋಟೆ ಶಿವಾಜಿಗೆ ನಮಗೆ ಒಂದು ಪಟ್ಟಾಭಿಷೇಕ ಆಗುವಂಥದ್ದು ಕೂಡ ಇದೇ ಕೊಟ್ಟಿದ್ದಾರೆ, ರಾಯಗಢ ಕೋಟೆ. ಹೀಗಾಗಿ ಈ ಒಂದು ಕೋಟೆಯ ವಾಸ್ತುಶಿಲ್ಪಿ ಯಾರು ಅಂತ ಕೇಳಿದ್ದಾನೆ, ಹಿರೋಜಿ ಹಿಂದುಲ್ಕರ್. ರಾಯಗಢ ಕೋಟೆಯ ಒಂದು ವಾಸ್ತುಶಿಲ್ಪಿ ಆಗಿರ್ತಕ್ಕಂಥ ಹಿರೋಜಿ ಹಿಂದುಲ್ಕರ್.
ನೋಡಿ, ಬ್ರಾಹ್ಮಣ ಬೆಳ್ಳಾಲರ ನಡುವಿನ ರಾಜಕೀಯ ಆರ್ಥಿಕ ಒಡಂಬಡಿಕೆಯಲ್ಲಿ ಭಕ್ತಿ ಎಂಬುದು ಒಂದು ಸೈದ್ಧಾಂತಿಕ ಅಂಶವಿದ್ದುದರಿಂದ ಆ ಮೈತ್ರಿ ಸಾಧ್ಯವಾಯಿತು ಮತ್ತು ಹೆಚ್ಚು ಕಾಲ ಉಳಿಯಿತು ಎಂದು ವಾದನ ಮಂಡಿಸಿದವರು ಯಾರು ಅಂತಂದರೆ, ಇಲ್ಲಿ ಕೂಡ ನಾನು ಪ್ರೊಬಬಿಲಿಟಿ ಬರ್ಟನ್ಸ್ಟೈನ್ ಅಂತಲೇ ಹೇಳೋಕ್ಕಾಗ್ತದೆ. ಬರ್ಟನ್ಸ್ಟೈನ್. ಮಧ್ಯಕಾಲೀನ ಭಾರತದಲ್ಲಿ ಜಿನೇನಾ ವ್ಯವಸ್ಥೆ ಎಂದರೇನು? ಸಾಕಷ್ಟು ನಾನು ಕ್ಲಾಸ್ ರೂಮ್ಸಲ್ಲಿ ಕೂಡ ಹೇಳಿದ್ದೀನಿ. ಇನ್ನೊಂದು ಟ್ರಿಕ್ ಏನಪ್ಪ ಅಂತಂದರೆ, ನಿಮ್ಗೆ ಯಾವುದು ಗೊತ್ತಿಲ್ಲದೇ ಇರ್ತಕ್ಕಂಥ ಪ್ರಶ್ನೆ ಬಂದಾಗ ನಿಮಗೆ ಯಾವುದು ಬ್ರಾಕೆಟ್ನಲ್ಲಿ ಇರ್ತದೋ ಅಂಥದ್ದನ್ನು ನಾನು ಪ್ರೊಬಬಿಲಿಟಿ ಚೂಸ್ ಮಾಡಿ ಅಂತ ಹೇಳಿದ್ದೆ. ಬ್ರಾಕೆಟಲ್ಲಿ ಇರ್ತಕ್ಕಂಥ ಒಂದು ಉತ್ತರವನ್ನು ಏನೂ ಗೊತ್ತಿಲ್ಲದೆ ಅಂತ ಪಕ್ಷದಲ್ಲಿ ಇದನ್ನು ಚೂಸ್ ಮಾಡಿ ಅಂತ ಹೇಳಿದೆ. ಹಾಗಾಗಿ ಇಲ್ಲಿ ನೋಡಿ, ಮಧ್ಯಕಾಲೀನ ಜನನ ವ್ಯವಸ್ಥೆ ಅಂತಂದರೆ ಮಹಿಳೆಯರಿಗೆ ಖಾಸಗಿಯಾದ ಪ್ರತ್ಯೇಕ ಸ್ಥಳವನ್ನು ಅವ್ರು ಜನನ ಅಂತ ಕರಿತೀವಿ. ಹಾಗಾಗಿ ಬ್ರಾಕೆಟ್ನಲ್ಲಿ ಬಂದಿರತಕ್ಕ ಒಂದೇ ಇದೆ. ಹೀಗಾಗಿ ಸರಿಯಾದ ಉತ್ತರ ಅದೇ ಆಗಿರ್ತಕ್ಕಂಥದ್ದು. ಮಹಿಳೆಯರಿಗೆ ಖಾಸಗಿಯಾದ ಪ್ರತ್ಯೇಕ ಸ್ಥಳವನ್ನು ನಾವು ಏನಂತ ಕರಿತೀವಿ? ಜನನ ಅಂತ ಕರಿತಾಯಿದ್ವಿ. ಸಾಕಷ್ಟು ಸರಿ ಹೇಳಿದ್ದೀನಿ, ನಿಮ್ಗೆ ಸಾಕಷ್ಟು ಟೆಕ್ನಿಕ್ಸ್ ಕೂಡ ಹೇಳ್ಕೊಟ್ಕೊಂಡು ಬರ್ತಾಯಿದ್ದೆ. ಅದನ್ನು ನೀವೇನಾದರೂ ಇಲ್ಲಿ ಕಲ್ತಿದ್ದೆ ಆದಲ್ಲಿ ನಿಮ್ಗೆ ಈಸಿಯಾಗಿ 2 ಮಾರ್ಕ್ಸ್ ಬರ್ತಾಯಿತ್ತು. ಜನನ ಅಂತಂದರೆ ಬ್ರಾಕೆಟಲ್ಲಿ ಇರ್ತಕ್ಕಂಥ ಒಂದು ಏನೂ ಗೊತ್ತಿಲ್ಲ ಅಂತ ಪಕ್ಷದಲ್ಲಿ ಮಾತ್ರ ಮಾಡಬೇಕಾಗ್ತದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮಹಿಳೆಯರಿಗೆ ಖಾಸಗಿಯಾದ ಒಂದು ಪ್ರತ್ಯೇಕ ಸ್ಥಳಕ್ಕೆ ನಾವು ಜನನ ವ್ಯವಸ್ಥೆ ಅಂತ ಕೂಡ ಕರಿತಾ ಇದ್ವಿ. ಪ್ರಶ್ನೆ ಸಂಖ್ಯೆ 29 ನೋಡಿ, ಕೆಳಗೆ 2 ಹೇಳಿಕೆಗಳಿದ್ದು ಒಂದು ಪ್ರತಿಪಾದನೆಯೇ ಮತ್ತು ಮತ್ತೊಂದು ಕಾರಣ ಆಗಿದೆ. ಅಕ್ಬರು ಸಿಕ್ಕು ಗೋರುಗಳಿಂದ ಹಾಳಾಗಿ ಪ್ರಭಾವಿತನಾಗಿದ್ದು ಅವರನ್ನು ಅಮೃತಸರದಲ್ಲಿ ಭೇಟಿಯಾಗುತ್ತಿದ್ದನು ಎಂದು ಹೇಳಲಾಗುತ್ತೆ. ಕರೆಕ್ಟ್. ಅಕ್ಬರನು ಸಿಕ್ಕು ಗೋರುಗಳಿಂದ ಏನಾಗಿದ್ದ? ಪ್ರಭಾವಿತನಾಗಿದ್ದ. ಕರೆಕ್ಟ್ ಇದೆ. ಕಾರಣ ಆದರೆ ಅಕ್ಬರನು ಗುರು ಅರ್ಜುನರನ್ನು ಬಂಧಿಸಿದ್ದರಿಂದ ಮತ್ತು ಅವರ ಸಾವಿನಿಂದಾಗಿ ಕಲಹ ಪ್ರಾರಂಭ ತಪ್ಪಿದು. ಯಾಕೆಂತಂದರೆ ಈ ಒಂದು ಗುರು ಅರ್ಜುನನ ಸಾಯಿಸಿದ್ದು ಜಹಾಂಗೀರು. ಗುರು ಅರ್ಜುನ್ ದೇವನನ್ನು ಸಾಯಿಸಿದ್ದು ಜಹಾಂಗೀರು. ಬಟ್ ಇಲ್ಲಿ ಅಕ್ಬರ್ ಅಂತ ಕೊಟ್ಟಿದ್ದರೆ ರಾಂಗ್ ಇದೆ. ಅಲ್ಲಿಗೆ ಎ ಸರಿಯಾಗಿದೆ, ಆರ್ ಅಂತಕ್ಕಂಥ ತಪ್ಪಿದೆ. ಅಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಎ ಸರಿಯಾಗಿದೆ. ಆದರೆ 6 ಸರಿ ಇಲ್ಲ. ಯಾಕೆ ಅಂತಂದರೆ ಗುರು ಅರ್ಜುನರನ್ನು ಸಾಯಿಸಿದ್ದು ಜಹಾಂಗೀರು, ಅಕ್ಬರನಲ್ಲ. ನೋಡಿ, ಮಧ್ಯಕಾಲೀನ ಭಾರತದಲ್ಲಿ ದಲಿತರನ್ನು ಅಂತ್ಯಜರು ಎಂದು ಕರೆಯಲಾಗುತ್ತಿತ್ತು ಮತ್ತು ಅವರು ಚಾತುರ್ವರ್ಣ ವ್ಯವಸ್ಥೆಯವರೆಗೆ 5ನೇ ಸಾಮಾಜಿಕ ಸ್ತರವನ್ನು ನಿರ್ಮಿಸಿದರು. ಕರೆಕ್ಟ್ ಇದೆ. ಮಧ್ಯಕಾಲೀನ ಭಾರತದಲ್ಲಿ ದಲಿತರನ್ನು ಅಂತ್ಯಜರು ಎಂದು ಕರೆಯಲಾಗುತ್ತಿತ್ತು ಮತ್ತು ಅವರು ಚಾತುರ್ವರ್ಣ ವ್ಯವಸ್ಥೆಯವರೆಗೆ 5ನೇ ಸಾಮಾಜಿಕ ಸ್ತರವನ್ನು ನಿರ್ಮಿಸಿದರು. ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಆ ಕಾಲದಲ್ಲಿ ಗುಲಾಮಗಿರಿ ಅಸ್ತಿತ್ವದಲ್ಲಿತ್ತು. ಸಾಮಾನ್ಯವಾಗಿ ಗುಲಾಮರನ್ನು ಅಂತ್ಯಜರಿಗಿಂತಲೂ ಉತ್ತಮವಾಗಿ ನೋಡಿಕೊಳ್ಳಲಾಗುತ್ತಿತ್ತು. ಎ ಮತ್ತು ಆ ಎರಡೂ ಸರಿಯಾಗಿದೆ, ಆದರೆ ಇದಕ್ಕೆ ಸರಿಯಾದ ವಿವರಣೆ ಅಲ್ಲ. ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಆರ್ಗೆ ಎ ಅಂತಕ್ಕಂಥದ್ದು ಸರಿಯಾದ ವಿವರಣೆ ಅಲ್ಲ ಅಂತ ಗೊತ್ತಿರಬೇಕು. ಆಪ್ಷನ್ ನಂಬರ್ 2. ಮತ್ತು ಈಸಿ ಕ್ವಶನ್ ಬಂದು ನೋಡಿ, ಕೆಳಗಿನ ಕಾಯ್ದೆಗಳು ಮತ್ತು ವರ್ಷಗಳ ಹೊಂದಿಸಿ ಬರೀ ಭಾಳಷ್ಟು ಈಸಿ ಕ್ವಶನ್ ಇದೆ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದು 1773, ಭಾಳಷ್ಟು ಎಲ್ಲರೂ ಗೊತ್ತಿರುವಂಥ ಪ್ರಶ್ನೆ. ಹೇಗೆ 4 ಬರಬೇಕು ನೋಡಿ. ಹೇಗೆ 2 ಇದೆ, ಫಸ್ಟ್ನೇ ಆಪ್ಷನ್ ತಪ್ಪಾಗುತ್ತೆ. 2ನೇ ಆಪ್ಷನಲ್ಲಿ ನೋಡಿ ಹೇಗೆ 1 ಇದು ತಪ್ಪಾಗುತ್ತೆ. ಆಪ್ಷನ್ ನಂಬರ್ 3 ನೋಡಿ ಹೇಗೆ 4 ಇದೆ. ಆಪ್ಷನ್ ನಂಬರ್ 3 ಇದೆ. ಜಸ್ಟ್ ಈಸಿಯಾಗಿ ಎಲಿಮಿನೇಟ್ ಆಯಿತು. ಆಪ್ಷನ್ ನಂಬರ್ 3 ಇಸ್ ಕರೆಕ್ಟ್. ಹೇಗೆ 4 ಬರಬೇಕು. ಹೇಗೆ 4 ಬರಬೇಕು. ಅಲ್ಲಿಗೆ ಆಪ್ಷನ್ ನಂಬರ್ 3 ಈಸ್ ರೈಟ್ ಆನ್ಸರ್. ನೀವು ಎಕ್ಸಾಮಲ್ಲಿ ಕೂಡ ಹೇಗೆ ಮಾಡಬೇಕು, ಎಲಿಮಿನೇಷನ್ ಮೆಥಡ್ ಮಾಡಿದ್ರೆ ಅಷ್ಟೇ ನಿಮ್ಮದು ಸ್ಕೋರ್ ಆಗುವಂಥದ್ದು. ನೆಕ್ಸ್ಟ್, ಭಾರತದಲ್ಲಿ ಇದ್ದ ಕಮಿಯೋತಿ ಪದ್ಧತಿ ಅರ್ಥವೇನು ಅಂತ ಕೇಳಿದ್ದೇನೆ. ಭಾರತದಲ್ಲಿದ್ದ ಕಮಿಯೋತಿ ಪದ್ಧತಿ ಅಂತಂದರೆ ಜೀತದಾಳುಗಳನ್ನು ಕಮಿಯೋತಿ ಪದ್ಧತಿ ಅಂತ ಕರಿತಾ ಇದ್ವಿ. ಜೀತದಾಳುಗಳನ್ನು ಕಮಿಯೋತಿ ಪದ್ಧತಿ ಅಂತ ಕರಿತಾ ಇದ್ವಿ. ಅಲ್ಲಿಗೆ 32ನೇ ಒಂದು ಪ್ರಶ್ನೆಗೆ ಜೀತದಾಳುಗಳು ಆಪ್ಷನ್ ನಂಬರ್ 4. ಕೆಳಗಿನ ಯಾವ ಕದನದ ನಂತರ ಮರಾಠ ಸಾಮ್ರಾಜ್ಯ ಪತನ ಆಯಿತು? ಈ ಕೆಳಗಿನ ಯಾವ ಕದನದ ನಂತರ ಮರಾಠ ಸಾಮ್ರಾಜ್ಯ ಪತನವಾಯಿತು ಅಂದರೆ ಕಿರ್ಕಿ ಯುದ್ಧ 1818-19 ನಡೆಯುವಂಥದ್ದು. ಕಿರ್ಕಿ ಯುದ್ಧ ಅಂತ ಕರಿತೀವಿ. ನೆಕ್ಸ್ಟ್ ನಿಮ್ಮ ಆನ್ಲೈನಲ್ಲಿ ಬರ್ಬೋದು ಕಿರ್ಕಿ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಅಂತ ಬರ್ಬೋದು. ಹೀಗಾಗಿ ಕಿರ್ಕಿ ಯುದ್ಧ 1818-19 ಸುದ್ದ ನಡೆದು, ಹೀಗಾಗಿ ಆಗ ಮರಾಠ ಸಾಮ್ರಾಜ್ಯನ ಐತೆ ಪತನ ಆಗುತ್ತೆ. ನೆಕ್ಸ್ಟ್, ಇಂಡಿಯಾ ಎ ನೇಷನ್ ಇನ್ ದ ಮೇಕಿಂಗ್ ಕೃತಿಯನ್ನು ರಚಿಸಿದವರು ಯಾರು? ಇಂಡಿಯಾ ಎ ನೇಷನ್ ಇನ್ ದ ಮೇಕಿಂಗ್ ಕೃತಿಯನ್ನು ರಚಿಸಿದವರು ಬೇರೆ ಯಾರೂ ಅಲ್ಲ, SN ಬ್ಯಾನರ್ಜಿ. ಇಂಡಿಯಾ ಎ ನೇಷನ್ ಇನ್ ದ ಮೇಕಿಂಗ್ ಕೃತಿಯನ್ನು ರಚಿಸಿದವರು SN ಬ್ಯಾನರ್ಜಿರವರು ಈ ಒಂದು ಕೃತಿನ ಬರೆದಿದ್ದಾರೆ. ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವ ಯೋಜನೆಗಳು ಲಾರ್ಡ್ ಕರ್ಜನ್ ಜಾರಿಗೆ ತರಲಿಲ್ಲ? ಇದು ಕ್ವಶನ್ ಎಲಿಮಿನೇಷನ್ ಮಾಡಬೇಕು. ತರಲಿಲ್ಲ ಅಂತ ಕ್ವಶನ್ ಆಗಿರುವಂಥದ್ದು ನೋಡಿ. ನಾಗರಿಕ ಸೇವಾ ಕಾಯ್ದೆಯನ್ನು ಜಾರಿಗೆ ತೊಗೊಂಬಂದಿದ್ದು ಕಾರ್ನ್ವಾಲಿಸರು. ನೆಕ್ಸ್ಟ್ ನೋಡಿ,
ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆ ತೊಗೊಂಬಂದಿದ್ದು ಕರ್ಜನ್, ಕರೆಕ್ಟ್ ಇದೆ, ಕರ್ಜನ್ ತೊಗೊಂಬಂದಿದ್ದಾನೆ. ಬಟ್ ನಾಗರಿಕ ಸೇವೆ ಕಾಯ್ದೆ ಜಾರಿಗೆ ತರಲಿಲ್ಲ. ನೆಕ್ಸ್ಟ್ ದೇಶೀಯ ಪತ್ರಿಕೆಗಳ ಕಾಯ್ದೆ 1878ರಲ್ಲಿ ಲಿಟ್ಟನ್ ತೊಗೊಂಬರ್ತಾನೆ. ಮತ್ತು ಪೊಲೀಸ್ ಆಯೋಗದ ನೇಮಕ ಕರ್ಜನ್ನು ಜಾರಿಗೆ ತೊಗೊಂಬರ್ತಾನೆ. ಹೀಗಾಗಿ ಯಾವುದು ತರಲಿಲ್ಲ ಅಂತಂದರೆ ಆಪ್ಷನ್ ನಂಬರ್ ನಾಗರಿಕ ಸೇವೆ ಕಾಯ್ದೆ ತೊಗೊಂಬಂದಿದ್ದು ಕಾರ್ನವಾಲಿಸು, ದೇಶ ಪತ್ರಿಕೆ ಕಾಯ್ದೆ ತೊಗೊಂಬಂದಿದ್ದು ಲಿಟ್ಟನ್. ಅಲ್ಲಿಗೆ ಎ ಮತ್ತು ಸಿ ಆನ್ಸರ್, ಎ ಮತ್ತು ಸಿ. 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಎ ಮತ್ತು ಸಿ. ನೆಕ್ಸ್ಟ್ 36ನೇ ಪ್ರಶ್ನೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತೀಯ ವ್ಯಾಪಾರದ ಮೇಲೆ ತನ್ನ ಏಕಸ್ವಾಮ್ಯವನ್ನು ಯಾವ ವರ್ಷದಲ್ಲಿ ಕಳೆದುಕೊಂಡಿತು? ಇಂಪಾರ್ಟೆಂಟ್ ನೋಡಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತೀಯ ವ್ಯಾಪಾರದ ಮೇಲೆ ತನ್ನ ಏಕಸ್ವಾಮ್ಯವನ್ನು ಯಾವ ವರ್ಷದಲ್ಲಿ ಕಳೆದುಕೊಂಡಿತ್ತು? 1813ರ ಚಾರ್ಟರ್ ಕಾಯ್ದೆ, 1813ರ ಕಾಯ್ದೆ. ಈ ಕಾಯ್ದೆಯಲ್ಲಿ ಏನಾಯಿತು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರದ ಮೇಲಿನ ಏಕಸ್ವಾಮ್ಯವನ್ನು ಕಳೆದುಕೊಂಡಿತ್ತು. ಅಲ್ಲಿಗೆ 36ನೇ ಪ್ರಶ್ನೆಗಳ ಉತ್ತರ ಆಪ್ಷನ್ ನಂಬರ್ 3. ನೆಕ್ಸ್ಟ್ ನೋಡಿ. ಕೆಳಗಿನ ರಾಷ್ಟ್ರೀಯವಾದಿಗಳಲ್ಲಿ ಯಾರು ಪ್ರಾಥಮಿಕವಾಗಿ ಸೋರಿಕೆ ಸಿದ್ಧಾಂತ ಮತ್ತು ಭಾರತದಲ್ಲಿ ವಸಾಹತುಶಾಹಿ ಆರ್ಥಿಕ ವಿಮರ್ಶೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ? ದಾದಾಬಾಯಿ ನವರೋಜಿ ಅವರ ಕೃತಿ ಯಾವುದು? ದಿ ಪವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಆಫ್ ಇಂಡಿಯಾ. ಎಮ್ ಜಿ ರಾನಡೆ ಅಂದರೆ ದ ಎಕನಾಮಿಕ್ಸ್ ಆನ್ ಇಂಡಿಯನ್ ಎಕನಾಮಿ ಆನ್ ಎಸ್ಸೆ ಅಂತಕ್ಕಂಥದ್ದು ಬರ್ತದೆ. ಆರ್ ಸಿ ದತ್ತ ದ ಹಿಸ್ಟರಿ ಆಫ್ ಎಕನಾಮಿಕ್ಸ್ ಅಂತಕ್ಕಂಥದ್ದು ಆರ್ ಸಿ ದತ್ತ. ಎಮ್ ಜಿ ರಾನಡೆದು ದ ಎಸ್ಸೆ ಆನ್ ಎಕನಾಮಿಕ್ಸ್. ದಾದಾಬಾಯಿ ನವರೋಜಿ ಪವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಆಫ್ ಇಂಡಿಯಾ. ಈ ಮೂರೂ ಕೃತಿಗಳು ಯಾವುದರ ಬಗ್ಗೆ? ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಏನು ಮಾಡುವಂಥದ್ದು? ವಿಮರ್ಶೆಯನ್ನು ಮಾಡುವಂಥದ್ದು. ಬಟ್ ಅರವಿಂದ ಘೋಷ್ ಅಂತಕ್ಕಂಥದ್ದು ಆರ್ಥಿಕ ವಿಮರ್ಶೆಯನ್ನು ಮಾಡಲಿಲ್ಲ ಅವರು. ಅವರೊಬ್ಬರ ತತ್ವಜ್ಞಾನ ಆಗಿರ್ಬೋದು, ಕ್ರಾಂತಿಕಾರಿ ಆಗಿರ್ಬೋದು. ಇವರು ಅರವಿಂದ ಘೋಷ್ ಅವರು. ಬಟ್ ರಿಲೇಟೆಡ್ ಟು ಆರ್ಥಿಕ ವಿಮರ್ಶೆಗೆ ಯಾರು ಸಂಬಂಧಿಸಿಲ್ಲ ಅಂತಂದ್ರೆ ಅರವಿಂದ ಘೋಷ್. ಅಲ್ಲಿಗೆ 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಬಿ ಸಿ ಆಪ್ಷನಲ್ಲಿದೆಯಾ? ಎಸ್. ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್. 37ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್. ಯಾಕಂದರೆ ಅರವಿಂದ ಘೋಷ್ ಅಂತಕ್ಕಂಥ ಯಾವುದೇ ಆರ್ಥಿಕ ವಿಮರ್ಶೆ ಬರಲಿಲ್ಲ. ಅವರು ತತ್ವಜ್ಞಾನ ಆಗಿರ್ಬೋದು, ಕ್ರಾಂತಿಕಾರಿ. ಇವರು ಈ ಒಂದು ಕ್ಯಾಟಗರಿಯಲ್ಲಿ ಬಂದಿದ್ದವರು. ಬಟ್ ದಾದಾಬಾಯಿ ನವರೋಜಿ, ಎಮ್ ಜಿ ರಾನಡೆ ಮತ್ತು ಆರ್ ಸಿ ದತ್ತ ಅವರು ಅರ್ಥವ್ಯವಸ್ಥೆ ಬಗ್ಗೆ ವಿಮರ್ಶೆಯನ್ನು ಮಾಡಿರ್ತಕ್ಕಂಥದ್ದು. ಅಲ್ಲಿಗೆ ಆಪ್ಷನ್ ನಂಬರ್ 3, 37ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ. ಈ ಕೆಳಗಿನ ಪೇಶ್ವೆಗಳಲ್ಲಿ ಯಾರು ನಾನಾ ಸಾಹೇಬ್ ಎಂದು ಜನಪ್ರಿಯರಾಗಿದ್ದರು? ಕೆಳಗಿನ ಪೇಶ್ವೆಗಳಲ್ಲಿ ಯಾರು ನಾನಾ ಸಾಹೇಬ್ ಎಂದು ಜನಪ್ರಿಯರಾಗಿದ್ದರು ಅಂತಂದರೆ ಬಾಲಾಜಿ ಬಾಜಿರಾವ್ನನ್ನು ನಾನಾ ಸಾಹೇಬ್. ಬಾಲಾಜಿ ಬಾಜಿರಾವ್ ಏನಂತ ಪ್ರಸಿದ್ಧರಾಗಿದ್ದ? ನಾನಾ ಸಾಹೇಬ್ ಎಂದು ಪ್ರಸಿದ್ಧರಾಗಿದ್ದ. ಅಲ್ಲಿಗೆ 39ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. ಹೊಂದಿಸಿ ಬರೆಯಿರಿ. ರಾಜಾರಾಮ್ ಮೋಹನ್ ರಾಯರು, ದಯಾನಂದ ಸರಸ್ವತಿ, ಎಸ್ ಎನ್ ಬ್ಯಾನರ್ಜಿ, ಜಿ ಸುಬ್ರಹ್ಮಣ್ಯಂ ಅಯ್ಯರು. ಇಲ್ಲಿ ಅಷ್ಟೇ ನೋಡಿ. 40ನೇ ಪ್ರಶ್ನೆಗೆ ಜಸ್ಟ್ ನಾವು ಎಲಿಮಿನೇಷನ್ ಮೆಥಡ್ ಮಾಡಿದರೆ ನಿಮಗೆ ಆನ್ಸರ್ ಸಿಗುವಂಥದ್ದು. ಆಪ್ಷನ್ ನಂಬರ್ 40 ರಾಜಾರಾಮ್ ಮೋಹನ್ ರಾಯರು, ದಯಾನಂದ ಸರಸ್ವತಿ, ಎಸ್ ಎನ್ ಬ್ಯಾನರ್ಜಿ, ಜಿ ಸುಬ್ರಹ್ಮಣ್ಯಂ ಅಯ್ಯರ್. ಮತ್ತು ರಾಜಾರಾಮ್ ಮೋಹನ್ ರಾಯರವರ ಕೃತಿ ಮೀರತ್ ಉಲ್ ಅಕ್ಬರ್. ಇದೊಂದೇ ಆನ್ಸರ್ ನೋಡಿದ್ರೆ ನಮ್ಗೆ ಆನ್ಸರ್ ಸಿಗ್ತಾಯಿತ್ತು. ರಾಜಾರಾಮ್ ಮೋಹನ್ ರಾಯರ ಕೃತಿ ಮೀರತ್ ಉಲ್ ಅಕ್ಬರ್. ಹೇಗೆ ಆಪ್ಷನ್ ನಂಬರ್ 4 ಇದೆ. ಹೇಗೆ 4 ಇರಬೇಕು ನೋಡಿ. ಆಪ್ಷನ್ ನಂಬರಲ್ಲಿ ಹೇಗೆ 4 ಇದೆ, ಆಪ್ಷನ್ ನಂಬರ್ 2ನಲ್ಲಿ ಹೇಗೆ 1 ಇದೆ, ಆಪ್ಷನ್ ನಂಬರ್ 3ನಲ್ಲಿ ಹೇಗೆ 2 ಇದೆ, ಆಪ್ಷನ್ ನಂಬರ್ 4ಅಲ್ಲಿ ಹೇಗೆ 3 ಇದೆ. ಅಲ್ಲಿಗೆ ರಾಜಾರಾಮ್ ಮೋಹನ್ ರಾಯರ ಕೃತಿ ಮೀರತ್ ಉಲ್ ಅಕ್ಬರ್ ಹೇಗೆ 4ಕ್ಕೆ ಬರಬೇಕು. ಅಲ್ಲಿಗೆ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ರಾಜಾರಾಮ್ ಮೋಹನ್ ರಾಯರ ಕೃತಿ ಮೀರತ್ ಉಲ್ ಅಕ್ಬರ್. ದಯಾನಂದ ಸರಸ್ವತಿಯವರ ಕೃತಿ ಸತ್ಯಾರ್ಥ ಪ್ರಕಾಶ. ಎಸ್ ಎನ್ ಬ್ಯಾನರ್ಜಿಯವರ ಕೃತಿ ಸಿಗೆ 1 ಬರಬೇಕು ಬೆಂಗಾಲಿ, ಮತ್ತು ಡಿಗೆ 2 ಬರಬೇಕು ಜಿ ಸುಬ್ರಹ್ಮಣ್ಯಂ ಅಯ್ಯರ್ ದಿ ಹಿಂದೂ. ಹೀಗಾಗಿ 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1. ನೆಕ್ಸ್ಟ್ ನೋಡಿ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತೀಯ ನಾಗರಿಕ ಸೇವೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಲಾರ್ಡ್ ಕಾರ್ನ್ವಾಲಿಸನು ನಾಗರಿಕ ಸೇವೆಗಳ ಹುದ್ದೆಗಳನ್ನು ಸಂಘಟಿಸಲು ಹೊಣೆಗಾರನಾಗಿದ್ದನು. ಕರೆಕ್ಟು. 1853ರ ಚಾರ್ಟರ್ ಕಾಯ್ದೆಯ ಮೂಲಕ
ಭಾರತೀಯ ನಾಗರಿಕ ಸೇವಾ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮುಕ್ತವಾಗಿ ಎಲ್ಲರಿಗೂ ಪರಿಚಯಿಸಲಾಯಿತು. 1909ರ ಭಾರತ ಸರ್ಕಾರ ಕಾಯ್ದೆಯು ಭಾರತ ಇಂಗ್ಲೆಂಡ್ ಏಕಕಾಲದ ICS ಪರೀಕ್ಷೆಗಳನ್ನು ನಡೆಸಲು ಅವಕಾಶ ಕೊಟ್ಟಿದ್ದು ತಪ್ಪಿದೆ. ಸಿ ನಂಬರ್, ಯಾಕಂದರೆ 1909ರ ಬದಲಾಗಿ 1919 ಬಂದಿದ್ದು ಕರೆಕ್ಟ್ ಆಗ್ತಾಯಿತ್ತು. ಅದಕ್ಕೆ ಆಪ್ಷನ್ ನಂಬರ್ ಸಿ ಅನ್ನು ತೆಗೀರಿ. ಆಪ್ಷನ್ ನಂಬರ್ ಸಿ ತೆಗೆದ್ರೆ ಇಲ್ಲೋಯ್ತು. ಸೊ ಇದರ ಇದು ಹೋಯಿತು. AB ಅಥವಾ ABD ಆಗಿರಬೇಕು. ಮತ್ತು ರವೀಂದ್ರನಾಥ್ ಠಾಗೂರ್ ICS ಪರೀಕ್ಷೆ ಮೊದಲ ಭಾರತೀಯ. ದಿಸ್ ಇಸ್ ದ ರೈಟ್ ಆನ್ಸರ್. ಅಲ್ಲಿಗೆ 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. ಆಪ್ಷನ್ ನಂಬರ್ 4. ಬಂಗಾಳದಲ್ಲಿ ಶಿಶು ಹತ್ಯೆಯನ್ನು ನಿಷೇಧಿಸಿ ಯಾವ ವರ್ಷದಲ್ಲಿ ಬಂಗಾಳ ರೆಗ್ಯುಲೇಷನ್ ಆ್ಯಕ್ಟನ್ನು ಅಂತಿಮವಾಗಿ ಅಂಗೀಕರಿಸಲಾಯಿತು? ಬಂಗಾಳದಲ್ಲಿ ಶಿಶು ಹತ್ಯೆಯನ್ನು ನಿಷೇಧಿಸಿ ಯಾವ ವರ್ಷದಲ್ಲಿ ಬಂಗಾಳ ರೆಗ್ಯುಲೇಷನ್ ಆ್ಯಕ್ಟನ್ನು ಅಂತಿಮವಾಗಿ ಅಂಗೀಕರಿಸಲಾಯಿತು ಅಂತಂದರೆ 1802. 1802 ಅಂದರೆ 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿದೆ? ಸೊ 3 ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಈ ಕೆಳಗಿನ ಯಾವ ಶಿಕ್ಷಣ ಆಯೋಗ ಭಾರತದ ಪ್ರತಿಯೊಂದು ಪ್ರಾಂತ್ಯದಲ್ಲಿ ಪ್ರತ್ಯೇಕ ವಿದ್ಯಾ ಇಲಾಖೆಗಳು ಇರಬೇಕೆಂದು ಶಿಫಾರಸು ಮಾಡಿದಂದರೆ ಎಲ್ಲರಿಗೂ ಗೊತ್ತಿರತಕ್ಕಂಥ ಇದು ಚಾರ್ಲ್ಸ್ ವುಡ್ ವರದಿಗಳು. ಸರ್ ಚಾರ್ಲ್ಸ್ ವುಡ್ ವರದಿಗಳು ಏನು ಮಾಡ್ತಾರೆ ಅಂತಂದರೆ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಪ್ರತ್ಯೇಕ ವಿದ್ಯಾ ಇಲಾಖೆಗಳಿರಬೇಕು ಅಂತ ಶಿಫಾರಸನ್ನು ಮಾಡ್ತಾನೆ. ಹಾಗಾಗಿ 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ನೋಡಿ, ಕೆಳಗಿನ ಇವುಗಳನ್ನು ಹೊಂದಿಸಿ ಬರೆಯಿರಿ. ದಿ ಸ್ಟ್ರಾಚಿ ಆಯೋಗ, ನೆಕ್ಸ್ಟು ದಿ ಲ್ಯಾಲ್ ಆಯೋಗ, ಮೆಕ್ಡೊನಾಲ್ಡ್ ಆಯೋಗ, ಬಂಗಾಳ ಪೀಡಿತ ವಿಚಾರಣಾ ಸಮಿತಿ. ಅಂದರೆ ಆಯೋಗಗಳನ್ನ ಕೊಟ್ಟಿದ್ದಾನೆ. ಆಯೋಗಗಳನ್ನ ರಚಿಸಿದ ವರ್ಷವನ್ನು ಕೊಟ್ಟಿದ್ದಾನೆ. ಜಸ್ಟ್ ನಿಮಗೆ ಇಲ್ಲಿ ಒಂದು ಗೊತ್ತಿದ್ರು ಮತ್ತೆ ಆನ್ಸರನ್ನು ತೆಗಿಬೋದು. ದಿ ಸ್ಟ್ರಾಚಿ ಆಯೋಗ ಅಂತ ಕರಿತೀವಿ. 1878. ಸ್ಟ್ರಾಚಿ ಆಯೋಗ 1878. ಅಲ್ಲ, ಹೇಗೆ 2 ಬರಬೇಕು ನೋಡಿ. ಹೇಗೆ 2 ಇರುವಂಥದ್ದು ಫಸ್ಟ್ನೇ ಆಪ್ಷನಲ್ಲಿ ಹೇಗೆ 2 ಇದೆ. 2ನೇ ಆಪ್ಷನ್ ಹೇಗೆ 1 ಇದೆ ತಪ್ಪಾಗುತ್ತೆ. 3ನೇ ಆಪ್ಷನಲ್ಲಿ ಹೇಗೆ 3 ಇದು ತಪ್ಪಾಗುತ್ತೆ. 4ನೇ ಆಪ್ಷನ್ ಹೇಗೆ 4 ಇದೆ ತಪ್ಪಾಗುತ್ತೆ. ಅದು ಸ್ಟ್ರಾಚಿ ಆಯೋಗ 1878. ಅಲ್ಲಿ ಹೇಗೆ 2 ಇರಬೇಕು. ಹೇಗೆ 2 ಇರುವಂಥದ್ದು ಆಪ್ಷನ್ ನಂಬರ್ 1ಲ್ಲಿ ಮಾತ್ರ ಇದೆ. ಹೀಗಾಗಿ ಆಪ್ಷನ್ ನಂಬರ್ 1 ಮಾತ್ರ ಕರೆಕ್ಟ್ ಇದೆ. ಎಕ್ಸಾಮ್ನಲ್ಲಿ ಇಷ್ಟೇ ಮಾಡ್ಕೊಂಡು ಹೋಗ್ಬೇಕಷ್ಟೇ ನೀವು. ನೆಕ್ಸ್ಟ್, ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಕೂಡ ಅಷ್ಟೇ, ಒಂದು ಗೊತ್ತಿದ್ದರೂ ನಿಮಗೆ ಸಾಕಾಗುತ್ತೆ. ಈಗ ನೋಡಿ, ಟಿ ಬಿ ಮಕಾಲೆ ಸೊ ಏನಾಗಿದ್ದವನು ಬೆಂಟಿಂಕನ ಕಾನೂನು ಮಂತ್ರಿ ಆಗಿದ್ದ. ಟಿ ಬಿ ಮಕಾಲೆ ಬೆಂಟಿಂಕನ ಕಾನೂನು ಮಂತ್ರಿ ಆಗಿದ್ದ. ಅಲ್ಲಿಗೆ ಬಿಗೆ ಸೊ ಏನು ಬರಬೇಕು? 4 ಬರಬೇಕು. ನೋಡಿ, ಬಿಗೆ ಫಸ್ಟ್ ಆಪ್ಷನಲ್ಲಿ ಬಿಗೆ 4 ಇದೆ, ಇಟ್ಕೊಳ್ಳಿ ಹಂಗೇನೆ. ನೋಡಿ, 2ನೇ ಆಪ್ಷನಲ್ಲಿ ಬಿಗೆ 2 ಇದೆ, ತಪ್ಪಿದು. ಆಪ್ಷನ್ ನಂಬರ್ ಸಿ ನೋಡಿ, ಬಿಗೆ 1 ಇದೆ, ತಪ್ಪು. ಆಪ್ಷನ್ ನಂಬರ್ 4 ನೋಡಿ, ಬಿಗೆ 2 ಇದೆ, ತಪ್ಪು. ಬಿಗೆ 4 ಬರಲೇಬೇಕು. ಹಾಗಾಗಿ ಕೊಟ್ಟಿರುವಂಥ ಪ್ರಶ್ನೆಗೆ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನಾವು ಯಾವುದನ್ನು ಹುಡ್ಕೋಷ್ಟೇ ಇಲ್ಲ, ಆನ್ಸರ್ ಸಿಕ್ಬಿಡ್ತಿಲ್ಲಿ. ಕೊಟ್ಟಿರುವಂಥ 45ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿದೆ? ಎ ಆಗಿದೆ. ಯಾಕಂದರೆ ವಿಲಿಯಂ ಬೆಂಟಿಕ್ ಅಂತವನು ಬೆಂಟಿಕ್ನ ಕಾನೂನು ಮಂತ್ರಿ ಆಗಿದ್ದ. ಬಿಗೆ ಆಪ್ಷನ್ 4 ಮಾತ್ರ ಒಂದೇ ಆಪ್ಷನ್ನಲ್ಲಿದೆ, ನೆಲ್ಲಿಯೂ ಇಲ್ಲ. ಹೀಗಾಗಿ ಸರಿಯಾದ ಉತ್ತರ ಸೊ ಆಪ್ಷನ್ ನಂಬರ್ 1 ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, 46ನೇ ಪ್ರಶ್ನೆ. ಇದು ಅಷ್ಟೇ ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾನೆ. ಇಲ್ಲಿ ಕೂಡ ಒಂದಷ್ಟೇ ಗೊತ್ತಿದ್ದರೆ ಸಾಕು ನಿಮಗೆ. ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ದು ಮೇಡಮ್ ಬ್ಲಾವಟ್ಸ್ಕಿ. ಥಿಯೋಸಾಫಿಕಲ್ ಸೊಸೈಟಿಯನ್ನು ಮೇಡಮ್ ಬ್ಲಾವಟ್ಸ್ಕಿ ಮಾಡಿದ್ದು. ಅಲ್ಲಿಗೆ ಆಪ್ಷನ್ ನಂಬರ್ ಎಗೆ 2 ಇರಬೇಕು ನೋಡಿ. ಆಪ್ಷನ್ ನಂಬರ್ ಎಗೆ 2 ಆಪ್ಷನಲ್ಲಿದೆ. ಫಸ್ಟ್ನೇ ಆಪ್ಷನ್ ಎಲಿಮಿನೇಟ್ ಮಾಡಿ, ತಪ್ಪದು. ಮತ್ತು 2ನೇ ಆಪ್ಷನ್ ಎಗೆ 2 ಇದೆ, 3ನೇದಲ್ಲೂ ಎಗೆ 2 ಇದೆ, ಮತ್ತು 4ನೇದಲ್ಲಿ ತಪ್ಪು, ಎಲಿಮಿನೇಟ್ ಮಾಡಿ. ನೆಕ್ಸ್ಟು, ಧರ್ಮಸಭಾವನ್ನು ರಾಧಾಕಾಂತ್ ದೇವ್ ಮಾಡ್ತಾನೆ. ಧರ್ಮಸಭಾವನ್ನು ರಾಧಾಕಾಂತ್ ದೇವ್. ಬಿಗೆ 4 ಬರಬೇಕು ನೋಡಿ. ಬಿಗೆ 3 ಇದಿಲ್ಲ, ತಪ್ಪು. ಸೊ ಬಿಗೆ 4 ಇಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಆಪ್ಷನ್ ನಂಬರ್ ಇದು ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ಥಿಯೋಸಾಫಿಕಲ್ ಸೊಸೈಟಿ ಮೇಡಮ್ ಬ್ಲಾವಟ್ಸ್ಕಿ. ಧರ್ಮಸಭಾವನ್ನು ಸ್ಥಾಪನೆ ಮಾಡಿದ್ದು ರಾಧಾಕಾಂತ್ ದೇವು. ಸೇವಾ ಸದನ ಮಾಡಿದ್ದು ಬೆಹ್ರಾಮ್ಜಿ ಮಲಬಾರಿ. ಮತ್ತು ಸೋಷಿಯಲ್ ಲೀಗ್ ಸರ್ವಿಸನ್ನು ಮಾಡಿದ್ದು NM ಜೋಶಿ. ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಪ್ರಶ್ನೆ ಸಂಖ್ಯೆ 47 ನೋಡಿ. ರಂಪಾ ಬಂಡಾಯದ ನಾಯಕತ್ವವನ್ನು ವಹಿಸಿದವರು ಯಾರು ಮತ್ತು ಅದು ಯಾವಾಗ ನಡೆಯಿತು? ರಂಪಾ ಬಂಡಾಯದ ನೇತೃತ್ವವನ್ನು ವಹಿಸಿದ್ದು ಬೇರೆ ಯಾರೂ ಅಲ್ಲ, ಅಲ್ಲೂರಿ ಸೀತಾರಾಮರಾಜು. 1922-24.
ರಂಪ ನಾಯಕತ್ವ, ರಂಪ ಬಂಡಾಯ ಅಂತ ಕರಿತೀವಿ. ಅದಕ್ಕೆ ಸರಿಯಾದ ಉತ್ತರ ಅಲ್ಲೂರಿ ಸೀತಾರಾಮರಾಜು 1922-24 ಸೊ ನಿಮಗೆ ಈ ಒಂದು ದಂಗೆ ನಡೆದಿರುವಂಥದ್ದು. ರಂಪ ಬಂಡಾಯದ ನಾಯಕತ್ವವನ್ನು ವಹಿಸಿದವರು ಯಾರು? ನೆಕ್ಸ್ಟ್ ಕ್ವೆಶನ್ ಬರೋದು ಅಲ್ಲೂರಿ ಸೀತಾರಾಮ ಅಂತ ಹಾಕ್ಬೇಕಾಗ್ತದೆ. ನೆಕ್ಸ್ಟು ಬಿರ್ಸಾ ಮುಂಡಾ ಯಾರು ಅಂತ ಕೇಳ್ತಾರೆ ನೋಡಿ. ಬಿರ್ಸಾ ಮುಂಡಾ ನವಂಬರ್ 15ನೇ ತಾರೀಕನ್ನು ಜನಜಾತಿ ದಿವಸ ಅಂತ ಆಚರಣೆ ಮಾಡ್ತೀವಿ. ಮತ್ತು ಬಿರ್ಸಾ ಮುಂಡಾ ಅನ್ನೋನು ಹುಟ್ಟಿದಬ್ಬ ಒಂದು ದಿವಸ ಅದು. ಹೀಗಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಏನು ಮಾಡಿದರು, ಅವರೊಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದರು. ಹೀಗಾಗಿ ಬಿರ್ಸಾ ಮುಂಡಾ ಯಾರಪ್ಪ ಅಂತಂದರೆ ಛೋಟಾ ನಾಗಪುರದ ಬುಡಕಟ್ಟು ಬಂಡಾಯದ ಪ್ರಮುಖ ನಾಯಕ. 1899-90ರಲ್ಲಿ 1899-1900 ನಡುವೆ ಬ್ರಿಟಿಷರ ವಿರುದ್ಧ ಏಕಾಂಗಿಯಾಗಿ ಹೋರಾಟ ಮಾಡಿರ್ತಾನೆ. ಏಕಾಂಗಿಯಾಗಿ ಹೋರಾಟ ಮಾಡಿ ತನ್ನ ಒಂದು ಪ್ರಾಣವನ್ನು ಇಡೀ ದೇಶಕ್ಕೆ ಅರ್ಪಿಸುತ್ತಾನೆ. ಹೀಗಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಏನು ಮಾಡಿದ್ರು, ನವಂಬರ್ 15ನೇ ತಾರೀಕನ್ನು ಜನಜಾತಿಯ ದಿವಸ್ ಅಂತ ಕೂಡ ಆಚರಣೆ ಮಾಡ್ತೀವಿ. ಹೀಗಾಗಿ 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್. ಭಾರತೀಯ ಮಹಿಳೆಯರಿಗೆ ಶಿಶು ಜನನಕ್ಕೆ ಸಹಾಯವಾಗುವ ಆಧುನಿಕ ಔಷಧಿ ಮತ್ತು ತಾಂತ್ರಿಕ ಕೌಶಲ್ಯ ಒದಗಿಸಲು ಕೋಲ್ಕತ್ತಾದಲ್ಲಿ ಡೆಫರಿನ್ ಆಸ್ಪತ್ರೆಯನ್ನು ಕಟ್ಟಿಸಿದ್ದಾರಪ್ಪ ಅಂತಂದರೆ 1885ರಲ್ಲಿ. ಯಾಕೆಂದರೆ 1885ರಲ್ಲಿ INC ಸ್ಥಾಪನೆ ಆಗುತ್ತೆ. INC ಸ್ಥಾಪನೆ ಆದ ಸಂದರ್ಭದಲ್ಲಿ ಗವರ್ನರ್ ಇದ್ದಾರಪ್ಪ ಅಂತಂದರೆ ಇವನೇ ಡೆಫರಿನ್. ಹೀಗಾಗಿ 1885ರಲ್ಲಿ ಡೆಫರಿನ್ ಏನು ಮಾಡ್ತೀನಿ ನಿಮಗೆ ಆಸ್ಪತ್ರೆಯನ್ನು ಕಟ್ಟಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಸಂಗೀತ ಸಿದ್ಧಾಂತದ ಮತ್ತು ಬಳಕೆಯಲ್ಲಿ ಹಲವು ಪರ್ಷಿಯನ್ ಮತ್ತು ಅರಬಿಕ್ ರಾಗಗಳಲ್ಲಿ ಪಾರಂಗತನಾಗಿದ್ದ ಈ ಕೆಳಗಿನ ಯಾವ ವ್ಯಕ್ತಿಗೆ ನಾಯಕ ಅಥವಾ ಮಾಸ್ಟರ್ ಎಂಬ ಬಿರುದು ಹೊಂದಿತ್ತು? ಅಲ್ಲಿ ಯಾವ ವ್ಯಕ್ತಿಗೆ ನಾಯಕ ಅಥವಾ ಮಾಸ್ಟರ್? ಮತ್ತು ಇನ್ನೊಂದು ಈಸಿಯಾಗಿ ಅಮೀರ್ ಖುಸ್ರೋ ಅಂದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಮತ್ತು ಅದು ಭಾರತದ ಗಿಳಿ ಅಂತ ಯಾರನ್ನು ಕರಿತೀವಿ ಅಂದರೆ ಗೊತ್ತಾಗ್ಬಿಡುತ್ತೆ, ಅಮೀರ್ ಖುಸ್ರೋ. ಹಾಗಾಗಿ ಈ ಅಮೀರ್ ಖುಸ್ರೋಗೆ ನಾವು ಏನಂತ ಕರಿತೀವಿ, ಮಾಸ್ಟರ್ ಅಂತ ಕರಿತಾ ಇದ್ವಿ ಮತ್ತು ನಾಯಕ ಅಂತ ಕರಿತಾ ಇದ್ವಿ. ಭಾರತದ ಗಿಳಿ ಅಂದರೂ ಕೂಡ ಅಮೀರ್ ಖುಸ್ರೋನೇ. ಹೀಗಾಗಿ 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಮೀರ್ ಖುಸ್ರೋ. ನೆಕ್ಸ್ಟ್ ನೋಡಿ, ಜಾತ್ಯತೀತ ಎಂಬ ಪದವನ್ನು ಭಾರತದ ಸಂವಿಧಾನ ಪ್ರಸ್ತಾವನೆಯಲ್ಲಿ ಯಾವ ತಿದ್ದುಪಡಿ ಮೂಲಕ ಸೇರಿಸಲಾಯಿತು? 1976 42ನೇ ತಿದ್ದುಪಡಿ. 1976 42ನೇ ತಿದ್ದುಪಡಿ ಮುಖಾಂತರ ಜಾತ್ಯತೀತ, ಸಮಾಜವಾದಿ ಮತ್ತು ಐಕ್ಯತೆ ಎಂಬ 3 ಪದಗಳನ್ನು ಸೇರಿಸಲಾಗುತ್ತೆ. ಹಾಗಾಗಿ 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 42ನೇ ತಿದ್ದುಪಡಿ. ಮತ್ತು ಈ 42ನೇ ತಿದ್ದುಪಡಿಯನ್ನು ಹಿಂದಿನ ಸಂವಿಧಾನ ಅಂತಲೂ ಕರೀಬೋದು, ಮಿನಿ ಸಂವಿಧಾನ ಅಂತಲೂ ಕರೀಬೋದು. ಮತ್ತು 1970 42ನೇ ತಿದ್ದುಪಡಿ ಅತಿ ಹೆಚ್ಚು ಬಾರಿ ಕೂಡ ಏನಾಗಿದೆ, ತಿದ್ದುಪಡಿ ಆಗಿರ್ತಕ್ಕಂಥದ್ದು. ಸೊ ಗೊತ್ತಿರಬೇಕು ನಿಮಗೆ ಇವೆಲ್ಲನೂ. ನೆಕ್ಸ್ಟ್ ನೋಡಿ, BP ಮಂಡಲ್ ಆಯೋಗ. 52ನೇ ಪ್ರಶ್ನೆ, BP ಮಂಡಲ್ ಆಯೋಗವನ್ನು ಯಾರ ನೇತೃತ್ವದಲ್ಲಿ ಸರ್ಕಾರ ರಚನೆ ಮಾಡಿತು? ನೋಡಿ, BP ಮಂಡಲ್ ಅಂತಕ್ಕಂಥದ್ದು ಹಿಂದುಳಿದ ವರ್ಗಗಳಿಗೆ ಏನು ಮಾಡುವಂಥದ್ದು, ಕೆಲವೊಂದು ಮೀಸಲಾತಿನ ಕೊಟ್ಟಿರುವಂಥದ್ದು. ಇವಾಗ ಯಾರೆಲ್ಲ ಹಿಂದುಳಿದ ವರ್ಗದಲ್ಲಿ ಮೀಸಲಾತಿಯನ್ನು ತೊಗೊತಿರೋ ಅದರ ಕೊಡುಗೆ ಯಾರ್ದಪ್ಪ ಅಂತಂದರೆ BP ಮಂಡಲ್ರವರು. 1979ರಲ್ಲಿ ಸೊ BP ಮಂಡಲ್ ಆಯೋಗವನ್ನು ನೇಮಕ ಮಾಡ್ತಾರೆ. 80ರಲ್ಲಿ ತನ್ನ ವರದಿಯನ್ನು ಕೊಡುವಂಥದ್ದು. ಭಾಳಷ್ಟು ಸಾರಿ ಕ್ವಶನ್ ಆಗಿದೆ. ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ BP ಮಂಡಲ್ ಆಯೋಗವನ್ನು ಯಾವ ವರ್ಷದಲ್ಲಿ ರಚಿಸಲಾಯಿತು ಅಂತ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ. 1979ರಲ್ಲಿ ಪ್ರಧಾನಮಂತ್ರಿ ಆಗಿದ್ದ ಯಾರು? ಮೊರಾರ್ಜಿ ದೇಸಾಯಿ. ಈ ಮೊರಾರ್ಜಿ ದೇಸಾಯಿ ಸರ್ಕಾರ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಬಂದಿರುತ್ತೆ. ಹೀಗಾಗಿ ಸೊ ಏನು ಮಾಡ್ತಾರೆ, ಹಿಂದುಳಿದ ವರ್ಗಗಳು ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು ಹೇಳಿ ಮೊರಾರ್ಜಿ ದೇಸಾಯಿ ಏನು ಮಾಡ್ತಾರೆ, BP ಮಂಡಲ್ ಕಮಿಟಿಯನ್ನು ನೇಮಕ ಮಾಡಿರ್ತಕ್ಕಂಥದ್ದು. ಭಾಳಷ್ಟು ಇಂಪಾರ್ಟೆಂಟು. 79ರಲ್ಲಿ ನೇಮಕ ಆಗುತ್ತೆ, 80ರಲ್ಲಿ ತನ್ನ ವರದಿಯನ್ನು ಕೊಡುವಂಥದ್ದು. ನೆಕ್ಸ್ಟ್, ಓಮ್ ರೂಲ್ ಲೀಗ್ ಚಳುವಳಿ ಕೆಳಗೆ ಯಾರು ಸಂಬಂಧ ಹೊಂದಿದ್ದ? ನೋಡಿ, ಓಮ್ ರೂಲ್ ಲೀಗ್ ಚಳುವಳಿ NE ಬೆಸೆಂಟರು ಮತ್ತು NC ಕೇಳ್ಕರ್. NE ಬೆಸೆಂಟು ಮತ್ತು NC ಕೇಳ್ಕರ್. ಆಪ್ಷನ್ ನಂಬರ್ 1 ಆ್ಯಂಡ್ 3. ಆಪ್ಷನ್ ನಂಬರ್ 3. 53ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 3 NE ಬೆಸೆಂಟರು ಮತ್ತು ಕೇಳ್ಕರ್ ಅವರು ಸಹ ಏನಾಗಿದ್ದಾರೆ, ಈ ಒಂದು ಓಮ್ ರೂಲ್ ಲೀಗ್ ಚಳುವಳಿ ಜೊತೆ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಕೆಳಗಿನ ಅವುಗಳಲ್ಲಿ ಯಾವುವು ಗ್ರಾಮೀಣ ನೆಲಗಟ್ಟಿನ ಗಾಂಧಿವಾದಿ ಚಳುವಳಿಯಾಗಿದ್ದವು? ಜಸ್ಟ್ ಅಂದರೆ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಾಗಿ ನಡೆದಿರತಕ್ಕಂಥ ಚಳುವಳಿಗಳು ಕೇಳಿರೋಂಥದ್ದು. ಖಿಲಾಫತ್ ಮೂಮೆಂಟ್ ಅಂತ ಕರಿತೀವಿ ನೋಡಿ. ಖಿಲಾಫತ್ ಮೂಮೆಂಟು 19ರಲ್ಲಿ ಆಗುತ್ತೆ. 19ರಲ್ಲಿ ಖಿಲಾಫತ್ ಮೂಮೆಂಟು ಇದು ಕೆಲವೊಂದು ಯಥೇಚ್ಛವಾಗಿ ನಗರ ಭಾಗಗಳಲ್ಲಿ ಆಗಿರ್ತಕ್ಕಂಥದ್ದು ಖಿಲಾಫತ್ ಮೂಮೆಂಟು. ಸೊ ಹಾಗಾಗಿ ಆಪ್ಷನ್ ನಂಬರ್ 1 ಇರಬಾರ್ದು. ನನಗೆ ಆಪ್ಷನ್ ನಂಬರ್ 2 ಮಾತ್ರ ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ನೋಡಿ, ಖೇಡಾ ಸತ್ಯಾಗ್ರಹ. ನಿಮ್ಗೆ ಗೊತ್ತಿದೆ, ಖೇಡಾ ಸತ್ಯಾಗ್ರಹ ಚೆನ್ನಾಗಿರ್ತದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಒಂದು ನೇತೃತ್ವದಲ್ಲಿ ಒಂದು ನಗರ ಭಾಗಗಳಲ್ಲಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಚಂಪಾರಣ್ಯ ಸತ್ಯಾಗ್ರಹ.
ಇದು ಕೂಡ ನಿಮಗೆ ಗೊತ್ತಿದೆ, 1917ರಲ್ಲಿ ಆಗುತ್ತೆ, ನೀಲಿ ಬೆಳೆಗಾರರ ವಿರುದ್ಧವಾಗಿ. ಹಾಗಾಗಿ ಇದು ಗ್ರಾಮೀಣ ಭಾಗದಲ್ಲಿ ಆಗಿದ್ದು. ಹಾಗೆ ಚಂಪಾರಣ್ಯ ಸತ್ಯಾಗ್ರಹ ಮತ್ತು ಖೇಡಾ ಸತ್ಯಾಗ್ರಹ ಅಂತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ ಆಗಿರ್ತಕ್ಕಂಥ ಚಳುವಳಿಗಳು. ಅಲ್ಲಿಗೆ ಕೊಟ್ಟಿರುವಂಥ ಆಪ್ಷನ್ಗೆ 2 ಮತ್ತು 3 ಇದೆಯಾ? ಎಸ್, ಆಪ್ಷನ್ ನಂಬರ್ 1 ಇದೆ, 2 ಮತ್ತು 3. 54ನೇ ಪ್ರಶ್ನೆಗೆ ಖೇಡಾ ಸತ್ಯಾಗ್ರಹ ಮತ್ತು ಚಂಪಾರಣ ಸತ್ಯಾಗ್ರಹ ಅಂತಕ್ಕಂಥದ್ದು ಆನ್ಸರ್. ನೆಕ್ಸ್ಟು, ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದ್ದು, ಒಂದು ಪ್ರತಿಪಾದನೆ, ಎರಡನೆಯದು ಕಾರಣ ಎಂದು ಕರೆಯಲಾಗಿದೆ. ಗದ್ದರ್ ಚಳುವಳಿಗೆ ಹಿಂಸೆಯು ಮಾರ್ಗವು ಅಪತ್ಯವಾಗಿರಲಿಲ್ಲ. ಕಾರಣ, ಗದ್ದರ್ ಚಳುವಳಿ ಅನಿವಾಸಿ ಭಾರತೀಯರು ಪ್ರಾರಂಭಿಸಿದ ಅಂತಾರಾಷ್ಟ್ರೀಯ ರಾಜಕೀಯ ಚಳುವಳಿಯಾಗಿತ್ತು. ಕರೆಕ್ಟ್. ಯಾಕಂದರೆ ಗದ್ದರ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸ್ಥಾಪನೆ ಆಗುತ್ತೆ. ಇದು ವಿದೇಶದಲ್ಲಿ ಆಗಿರ್ತಕ್ಕಂಥ ಒಂದು ಚಳುವಳಿ. ಹಾಗಾಗಿ ಎ ಮತ್ತು ಆರ್ ಎರಡೂ ಸರಿ, ಮತ್ತು ಎ ಅಂತಕ್ಕಂಥದ್ದು ಸರಿಯಾದ ವಿವರಣೆ ಆಗಿದೆ. ಆಪ್ಷನ್ ನಂಬರ್ 1 ಕರೆಕ್ಟ್ ಆಗಿದೆ. ಆಪ್ಷನ್ ನಂಬರ್ 1 ಸರಿಯಾಗಿರ್ತಕ್ಕಂಥ 55ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 1 ಸರಿಯಾಗಿರತಕ್ಕಂಥದ್ದು. ನೆಕ್ಸ್ಟು, ಈ ಕೆಳಗೆ 2 ಹೇಳಿಕೆಯನ್ನು ನೀಡಲಾಗಿದ್ದು, ಒಂದನ್ನು ಪ್ರತಿಪಾದನೆಯೇ ಮತ್ತು ಎರಡನೆಯದು ಹಾರ ಎಂದು ಕರೆಯಲಾಗುತ್ತದೆ. ಪ್ರತಿಪಾದನೆಯೇ, ಇಂದಿನ ಕೆಲವು ಅರಸೊತ್ತಿಗೆಗಳು ಆಡಳಿತಗಾರರು, ಸದಸ್ಯರು, ರಾಯಭಾರಿಗಳು ಸಂಸತ್ತಿನ ಸದಸ್ಯರು ಆಗಿದ್ದರು. 1971 ಸಂವಿಧಾನದ ತಿದ್ದುಪಡಿಯಂತೆ 24ನೇ ತಿದ್ದುಪಡಿಯಂತೆ ಪ್ರಿವಿ ಪರ್ಸ್ ರಾಜಧನ ರದ್ದುಗೊಳಿಸಲಾಯಿತು. ನೋಡಿ, ಇದನ್ನು ಇಂದಿರಾ ಗಾಂಧಿಯವರು 1971ರ ಸಂವಿಧಾನದ 24ನೇ ತಿದ್ದುಪಡಿಯಂತೆ ಏನು ಮಾಡ್ತಾರೆ, ರಾಜಧನವನ್ನು ರದ್ದುಗೊಳಿಸ್ತಾರೆ. ಹಾಗಾಗಿ ಆರ್ ಅಂತಕ್ಕಂಥದ್ದು ಹೇಗೆ ಸರಿಯಾದ ವಿವರಣೆ ಆಗಿದೆ. ಅಲ್ಲಿಗೆ ಇದಕ್ಕೂ ಅಷ್ಟೇ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದೇನೆ. ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಬಂಗಾಳದ ವಿಭಜನೆ ಆಗಿದ್ದು 1905 ಅಕ್ಟೋಬರ್ 16. ರೌಲತ್ ಕಾಯ್ದೆ 1919 ಆಗುತ್ತೆ. ಮತ್ತು ವೆಲ್ಲೂರು ದಂಗೆ ನಿಮಗೆ 1806 ಆಗುತ್ತೆ. ಹಿಂದೂ ಸ್ವರಾಜ್ ಪತ್ರಿಕೆ ಪ್ರಕಟಣೆ ಆಗುತ್ತೆ. ಅಲ್ಲಿಗೆ ಯಾವುದಾಗಬೇಕು ನಿಮಗೆ 4 ಫಸ್ಟ್ ಬರಬೇಕು. 4 ಬಂದಾದಮೇಲೆ ಬಂಗಾಳದ ವಿಭಜನೆ 1905ರಲ್ಲಿ ಆಗಿದ್ದು, ರೌಲತ್ ಕಾಯ್ದೆ 1919ರಲ್ಲಿ ಆಗಿದ್ದು. ಅದಕ್ಕೊಂದಾದಮೇಲೆ 2 ಬರಬೇಕು. ಸರಿಯಾದ ಉತ್ತರ ನೋಡಿ, ಬಂಗಾಳ ವಿಭಜನೆ ಆಗಿದ್ದು 1905ರಲ್ಲಿ, ರೌಲತ್ ಕಾಯ್ದೆ ಆಗಿದ್ದು 1919ರಲ್ಲಿ, ವೆಲ್ಲೂರು ದಂಗೆ 4 ಬರಬೇಕು. 4 ಬಂದು ಅಂತಂದರೆ ಬಂಗಾಳ ವಿಭಜನೆ. ಎಸ್, ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೆಯಿರಿ ಅಂತ ಕೇಳಿದ್ದೀನಿ. ನೋಡಿ, ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ ಆಗಿದ್ದು 51-52ರಲ್ಲಿ. ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಆಗಿದ್ದು 1956ರಲ್ಲಿ. ಭಾರತದಲ್ಲಿ ಯೋಜನಾ ಆಯೋಗ ಸ್ಥಾಪನೆ ಆಗಿದ್ದು 1950ರಲ್ಲಿ. ಮದ್ರಾಸು ರಾಜ್ಯವನ್ನು ತಮಿಳುನಾಡು ಎಂದು ಪುನರ್ ನಾಮಕರಣ ಮಾಡಿದ್ದು 1969ರಲ್ಲಿ. ಮ್ಯಾಚ್ ದಿ ಫಾಲೋಯಿಂಗ್ ಮಾಡಿ. ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ 51-52. ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ 1956. ಭಾರತದಲ್ಲಿ ಯೋಜನಾ ಆಯೋಗ ಸ್ಥಾಪನೆ ಆಗಿದ್ದು 1950 ಮಾರ್ಚ್ 15ರಲ್ಲಿ. ಮದ್ರಾಸು ರಾಜ್ಯವನ್ನು ತಮಿಳುನಾಡು ಅಂತ ನಾಮಕರಣ ಮಾಡಿದ್ದು 1969ರಲ್ಲಿ. 1960. ಅಲ್ಲಿಗೆ ಸ್ವತಂತ್ರ ಭಾರತ ಯೋಜನಾ ಆಯೋಗ 1950 ಬರಬೇಕು. ಫಸ್ಟ್ ಆಪ್ಷನ್ 3 ಬರಬೇಕು ನೋಡಿ. ಆಮೇಲೆ 51-52ರಲ್ಲಿ ನೇಮಕ ಆಗಿದ್ದು, ಚುನಾವಣೆ ನಡೆದಿದ್ದು. ಅಲ್ಲಿ ನೆಕ್ಸ್ಟ್ ಆಪ್ಷನ್ 1 ಬರಬೇಕು. ಅಲ್ಲಿಗೆ ಆಪ್ಷನ್ ನಂಬರ್ 3 ಈಸ್ ರೈಟ್ ಆನ್ಸರ್. ಆಪ್ಷನ್ ನಂಬರ್ 3 ಈಸ್ ರೈಟ್ ಆನ್ಸರ್. ನೆಕ್ಸ್ಟು 60ನೇ ಒಂದು ಪ್ರಶ್ನೆ ನೋಡಿ. ಚಿಪ್ಕೋ ಚಳುವಳಿ, ಸೈಲೆಂಟ್ ವ್ಯಾಲಿ ಚಳುವಳಿ, ಜಗಲ್ ಬಚಾವೋ ಆಂದೋಲನ, ಅಪ್ಪಿಕೋ ಚಳುವಳಿ. ಚಿಪ್ಕೋ ಚಳುವಳಿ ನಡೆದಿದ್ದಲ್ಲಿ ನಿಮಗೆ ತೆಹ್ರೀಕ್ ಗಢವಾಲ್
ಅಲ್ಲಿಗೆ ಎಗೆ 4 ಅಂತ ಗೊತ್ತಿರಬೇಕು. ಎಗೆ 4 ಅಂತಕ್ಕಂಥ 2 ಆಪ್ಷನ್ ಇದೆ. ಒಂದನೇ ಆಪ್ಷನನ್ನು ಎಲಿಮಿನೇಟ್ ಮಾಡಿ, ಎರಡನೇ ಆಪ್ಷನ್ ಎಲಿಮಿನೇಟ್ ಮಾಡಿ. ನೆಕ್ಸ್ಟ್ ಸೈಲೆಂಟ್ ವ್ಯಾಲಿ ನಡೆಯೋದು ಕೇರಳದ ಪಲಕ್ಕಾಡು, ಕೇರಳ. ಬಿಗೆ 3 ಬರಬೇಕು. ಸೊ ಆಪ್ಷನ್ ನಂಬರ್ 3 ಬಿಗೆ 2 ಇದೆ, ತಪ್ಪಿದೆ. ಆಬ್ವಿಯಸ್ಲಿ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಸಾಕಷ್ಟು ಪ್ರಶ್ನೆಗಳನ್ನು ಎಲಿಮಿನೇಷನ್ ಮಾಡಿ ತೆಗಿಬೇಕು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ನೆಕ್ಸ್ಟ್ ನೋಡಿ, ಟಿಟುಮೂರ್ ಚಳುವಳಿ ಯಾವ ಕಾರಣಕ್ಕಾಗಿ ಸಂಘಟಿಸಲಾಯಿತು? ಟಿಟುಮೂರ್ ಚಳುವಳಿ ನೋಡಿ, ಯಾಕಂತಂದರೆ ಈ ಟಿಟುಮೂರ್ ಚಳುವಳಿ ಅಂತಕ್ಕಂಥದ್ದು ಹಿಂದೂಗಳು ಈ ಒಂದು ಮುಸ್ಲಿಮ್ಸರಿಗೆ ಗಡ್ಡದ ಮೇಲೆ ತೆರಿಗೆಯನ್ನು ಹಾಕ್ತಾಯಿದ್ರು. ಹಾಗಾಗಿ ಇದನ್ನು ಟಿಟುಮೂರ್ ಚಳುವಳಿ ಅಂತ ಕರಿತೀವಿ. ಅದಕ್ಕೆ ಸರಿಯಾದ ಉತ್ತರ 61-2. ಗಡ್ಡದ ಮೇಲಿನ ಸುಂಕವನ್ನು ವಿಧಿಸಿ ಹಿಂದೂ ಜಮೀನ್ದಾರರ ವಿರುದ್ಧ ಏನು ಮಾಡ್ತಾನೆ, ಈ ಟಿಟುಮೂರ್ ಅಂತಕ್ಕಂಥವನು ಏನು ಮಾಡ್ತಾನೆ, ಚಳುವಳಿಯನ್ನು ಮಾಡ್ತಾನೆ. ಅದನ್ನೇ ಟಿಟುಮೂರ್ ಚಳುವಳಿ ಅಂತ ಕರಿತೀವಿ. ಮತ್ತು ಹಿಂದೂ ಜಮೀನ್ದಾರರು ಆ ಗಡ್ಡದ ಮೇಲೆ ತೆರಿಗೆಯನ್ನು ಹಾಕ್ತಾಯಿದ್ರು. ಹಾಗಾಗಿ ಇದರ ವಿರುದ್ಧ ಪ್ರತಿಭಟನೆ ಮಾಡಿದ್ದು ಟಿಟುಮೂರ್ ಚಳುವಳಿ. ನೆಕ್ಸ್ಟು, ಮಕದ್ದಿಮ್ಮ ಯಾವ ಅರಬ್ ಇತಿಹಾಸನ ಮಹಾನ್ ಕೃತಿಯಾಗಿದೆ? ಮಕದ್ದಿಮ್ಮ ಯಾವ ಅರಬ್ ಇತಿಹಾಸಕಾರನ ಒಂದು ಕೃತಿಯಾಗಿದೆ ಅಂದರೆ ಇಬ್ನ ಖಲ್ದೂನ್. ನೆಕ್ಸ್ಟ್ 63 ನೋಡಿ, ಕೆಳಗಿನವರಲ್ಲಿ ಚರಿತ್ರೆಯ ಪೊಸಿಟಿವಿಸ್ಟ್ ಪಂಥದ ಪ್ರತಿಪಾದಕರ ಧನಾತ್ಮಕ ಪಂಥದ ಪ್ರತಿಪಾದಕರು ಆಗಸ್ಟ್ ಕಾಮ್ಟೆ. ಪಾಸಿಟಿವಿಟಿ ಅಂತಕ್ಕಂಥ ಒಂದು ಪಂಥ, ಅದರ ಒಂದು ಕರ್ತೃ ಆಗಸ್ಟ್ ಕಾಮ್ಟೆ. ನೆಕ್ಸ್ಟ್, ಚರಿತ್ರೆ ಮಹಾನ್ ಪುರುಷರ ಜೀವನ ಚರಿತ್ರೆ ಎಂಬ ಹೇಳಿಕೆಯನ್ನು ಕೊಟ್ಟವರು ಯಾರು? ಚರಿತ್ರೆ ಮಹಾನ್ ಪುರುಷರ ಜೀವನ ಚರಿತ್ರೆ ಎಂಬ ಹೇಳಿಕೆಯನ್ನು ಕೊಟ್ಟವರು ಬೇರೆ ಯಾರೂ ಅಲ್ಲ, ಥಾಮಸ್ ಕಾರ್ಲೈಲ್. ಆಪ್ಷನ್ ನಂಬರ್ 2, 64ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಮ್ಯಾಚ್ ದಿ ಫಾಲೋಯಿಂಗ್. ಇಲ್ಲಿ ಅಷ್ಟೇ. ನೀವು ಆಪ್ಷನ್ಗೆ ಎಲಿಮಿನೇಷನ್ ಮೆಥಡ್ಗೆ ಹೋಗಿ. ಕಾರ್ಲ್ ಮಾರ್ಕ್ಸ್ ಗೊತ್ತಿದೆ, ದಸ್ ಕ್ಯಾಪಿಟಲ್. ಬಿಗೆ 1 ಬರಬೇಕು ನೋಡಿ. ಆಪ್ಷನ್ ನಂಬರ್ 1 ಇಲ್ಲ, ಅದು ಎಲಿಮಿನೇಟ್ ಮಾಡಿ. ಆಪ್ಷನ್ ನಂಬರ್ 2 ನೋಡಿ, ಬಿಗೆ 2 ಇದೆ, ಎಲಿಮಿನೇಟ್ ಮಾಡಿ. ಆಪ್ಷನ್ ನಂಬರ್ ನೋಡಿ, ಬಿಗೆ 1 ಇಲ್ಲ, ಎಲಿಮಿನೇಟ್ ಮಾಡಿ. ಇರುವಂಥದ್ದು ಒಂದೇ ಒಂದು ಆಪ್ಷನ್ ನಂಬರ್ 4. ಆಪ್ಷನ್ ನಂಬರ್ 4 ಬಿಗೆ ಏನಾಗಿದೆ, 1 ಇದೆ, ಹಾಗಾಗಿ ಕರೆಕ್ಟ್ ಆನ್ಸರ್ ಇದೆ. ಹಾಗೆ ಹೆಗೆಲ್ಗೆ ಯಾವುದು ಬರುತ್ತೆ ನಿಮಗೆ? 3 ಮತ್ತು ಡಯಾಲೆಕ್ಟಿಕ್ಸ್. ಕಾರ್ಲ್ ಮಾರ್ಕ್ಸ್ ದಸ್ ಕ್ಯಾಪಿಟಲ್. ಸಂತ ಅಗಸ್ಟೈನ್ ಸಿಟಿ ಆಫ್ ಗಾಡ್. ವಿಲ್ ಡ್ಯುರಾಂಟ್ ಬಂದು ಲೈಸೆನ್ಸ್ ಆಫ್ ಹಿಸ್ಟರಿ ಅಂತಕ್ಕಂಥದ್ದು. ಅಲ್ಲಿಗೆ 65ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4. ಚರಿತ್ರೆಯ ಸಂಶೋಧನೆಯಲ್ಲಿ ಕೆಳಗಿನ ಯಾವ ವಿಮರ್ಶೆಯನ್ನು ಉನ್ನತ ವಿಮರ್ಶೆ ಎಂದು ಪರಿಗಣಿಸಲಾಗುತ್ತದೆ? ಇವೆಲ್ಲ ತಲೆ ಕೆಡಿಸ್ಕೋಬೇಡಿ, ಇವೆಲ್ಲನೂ KSET ಅವರಿಗೆ ಭಾಳ ಇಂಡೆಪ್ತ್ ಇರುವಂಥ ಪ್ರಶ್ನೆಗಳು. ಆಂತರಿಕ ವಿಮರ್ಶೆ ಅಂತ ಕರಿತೀವಿ ನೋಡಿ, ಆಂತರಿಕ ವಿಮರ್ಶೆ. ನೆಕ್ಸ್ಟ್, ಬಹು ಸಂಪುಟಗಳ ಸ್ಟೋರಿ ಆಫ್ ಸಿವಿಲೈಜೇಷನ್ ಕೃತಿಯ ರಚನೆ ಪ್ರಕಟಣೆ ತರಿಸಿಕೊಂಡ ಮಹಿಳಾ ಚರಿತ್ರಕಾರ್ತಿ ಯಾರು? ಇದನ್ನು ನೋಡೋಣ. ನೆಕ್ಸ್ಟ್ ಇದನ್ನು ಹೇಳ್ತೀನಿ. ನೆಕ್ಸ್ಟ್, ಸೈಕ್ಲಿಕಲ್ ಥಿಯರಿ ಆಫ್ ಹಿಸ್ಟ್ರಿ ಪ್ರತಿಪಾದಕರು ಯಾರಪ್ಪ ಅಂತಂದರೆ ಓಸ್ವಾಲ್ಡ್ ಸೆಂಗ್ಲರ್. ಸೈಕ್ಲಿಕಲ್ ಥಿಯರಿ ಆಫ್ ಹಿಸ್ಟ್ರಿ ಪ್ರತಿಪಾದಕರು ಓಸ್ವಾಲ್ಡ್ ಸೆಂಗ್ಲರ್. 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3. 75 ನೋಡಿ. ಹಂಗೆ 19ನೇ ಶತಮಾನದಲ್ಲಿ ಆರಂಭಿಕ ವರ್ಷಗಳಲ್ಲಿ ಸ್ಥಾಪನೆ ಎಲ್ಲ ಭಾರತೀಯ ಸಂಘಟನೆಗಳ ಮುಖ್ಯ ಉದ್ದೇಶ ಸಾಮಾನ್ಯ ಸಮಾಜಕ ಸುಧಾರಣೆಗಳು ಅಂತಕ್ಕದ್ದಾಗಿತ್ತು. ಅಲ್ಲಿಗೆ 70ನೇದಕ್ಕೆ ಸರಿಯಾದ ಉತ್ತರ 4. ಕೆಳಗಿನವುಗಳಲ್ಲಿ ಯಾವುದನ್ನು ಮಹಾವೀರ ಮತ್ತು ಗೌತಮ ಬುದ್ಧರ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದ ರಾಜಪ್ರಭುತ್ವೇತರ ಮಹಾಜನಪದರು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಅಂತಲೇ ವಜ್ಜಿಯನ್ನು ಗಣರಾಜ್ಯ ಅಂತಕ್ಕಂಥದ್ದು ಕೂಡ ಮಾಡಿದರು. ಅಲ್ಲಿಗೆ 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3, ವಜ್ಜಿ. ನೆಕ್ಸ್ಟ್, ಈ ಕೆಳಗಿನ ಪುರಾತತ್ವಶಾಸ್ತ್ರಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮು 1861ರಲ್ಲಿ, ರಾಬರ್ಟ್ ಸ್ಪ್ರೂಟ್ ಬಂದು 1863ರಲ್ಲಿ. ಅಂದರೆ 2 ಆದಮೇಲೆ 1 ಬರಬೇಕು. ಕರೆಕ್ಟ್ ಇದೆ. ಆಪ್ಷನ್ ನಂಬರ್ 4 ಇಸ್ ಕರೆಕ್ಟ್. ಯಾಕಂದರೆ 2 ಆದಮೇಲೆ 1 ಬರಲೇಬೇಕು. ಇಲ್ಲಿ 2 ಆದಮೇಲೆ 1 ಆಪ್ಷನ್ ಯಾವುದೂ ಇಲ್ಲ ಆ ಥರದ್ದು. ಹಾಗಾಗಿ ಪ್ರಶ್ನೆ 72ಕ್ಕೆ 4. ಇವೆಲ್ಲ ಎಲಿಮಿನೇಷನ್ ಟೆಕ್ನಿಕ್ಸ್ ಇವೆಲ್ಲ.
ಇದು ನೋಡಿ, ಕೆಳಗಿನ ಸೂಕ್ಷ್ಮ ಶಿಲಾಯುಧದ ನೆಲೆಗಳನ್ನು ಹೊಂದಿಸಿ ಬರೆಯಿರಿ. ಭಾಳ ಇಂಪಾರ್ಟೆಂಟು, ಮೈಕ್ರೋರ್ಥಿಕೇಜಿನ ಒಂದು ಇದು. ನೆಕ್ಸ್ಟ್ ಬಿರ್ಬಾನ್ಪುರ, ಪಶ್ಚಿಮ ಬಂಗಾಳ. ಅಲ್ಲಿಗೆ ಹೇಗೆ 2 ಬರಬೇಕು ನೋಡಿ. ಫಸ್ಟ್ ಆಪ್ಷನಲ್ಲಿ ಹೇಗೆ 2 ಎಲಿಮಿನೇಟ್ ಮಾಡಿ, ಅಲ್ಲಿಗೆ ಆಪ್ಷನ್ ನಂಬರ್ 2ನಲ್ಲಿ ಹೇಗೆ 2 ಎಲಿಮಿನೇಟ್ ಮಾಡಿ, ಆಪ್ಷನ್ ನಂಬರ್ 3ರಲ್ಲಿ ಹೇಗೆ 2 ಇದೆ, ಆಪ್ಷನ್ ನಂಬರ್ 4ರಲ್ಲೂ ಕೂಡ ಹೇಗೆ 2 ಇದೆ. ಅಲ್ಲಿಗೆ ದಿದ್ವಾನ ರಾಜಸ್ಥಾನ ಬರಬೇಕು, ಬಿಗೆ 1 ಬರಬೇಕು. ಅಲ್ಲಿಗೆ ಆಪ್ಷನ್ ನಂಬರ್ ಈಸ್ 4. ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್ ಆನ್ಸರ್. 73ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್ ಆನ್ಸರ್. ಮತ್ತು 74ನೇ ಪ್ರಶ್ನೆ ಇದು ಅಷ್ಟೇ ನೋಡಿ, ಮ್ಯಾಚ್ ದಿ ಪವರ್ ಕೊಟ್ಟಿದ್ದಾನೆ. ಸೊ ತಿರುವುಳ್ಳವರ ಕೃತಿ ತಿರುಕ್ಕುರಳ್, ಅಲ್ಲಿ ಹೇಗೆ 3 ಬರಬೇಕು. ಅಲ್ಲಿ ಹೇಗೆ 2 ಆಪ್ಷನ್, ಒಂದೇ ಆಪ್ಷನಲ್ಲಿ ಹೇಗೆ 3 ಇಲ್ಲ ಎಲಿಮಿನೇಟ್ ಮಾಡಿ, ಆಪ್ಷನ್ ನಂಬರ್ 2ನಲ್ಲಿ ಹೇಗೆ 3 ಇಲ್ಲ ಎಲಿಮಿನೇಟ್ ಮಾಡಿ, ಆಪ್ಷನ್ ನಂಬರ್ 3ನಲ್ಲಿ ಹೇಗೆ 3 ಇದೆ, ಆಪ್ಷನ್ ನಂಬರ್ 4ರಲ್ಲಿ ಹೇಗೆ 3 ಇದೆ. ಇವೆರಡರ ಪ್ರೊಬಬಿಲಿಟಿ ನೆಕ್ಸ್ಟ್ ನೋಡೋಣ. ಮತ್ತು ಇಳಂಗೋ ಅಡಿಗಲ್ದು ಕೃತಿ ಇಳಂಗೋ ಅಡಿಗಲ್. ಸತ್ಯನಾರ್ದು ಅಲ್ಲಿಗೆ ಆಪ್ಷನ್ ನಂಬರ್, ಸೊ ಎಗೆ 3 ಅಂತಂದರೆ ಬಿಗೆ 4 ಆಗುತ್ತೆ. ಇಳಂಗೋ ಅಡಿಗಲ್ ಶಿಲಪದ್ದಿಗಾರಂ, ಸಿಗೆ 1 ಸತ್ಯನಾರ್ ಮಣಿಮೇಕಲೈ. ನೆಕ್ಸ್ಟು ಡಿಗೆ ಸೊ 2 ಬರುತ್ತೆ, ತಿರುಕ್ಕೋವಯರ್. ಬಿಗೆ 4 ಬರಬೇಕಲ್ವಾ. ಸೊ ಅಲ್ಲಿಗೆ ಆಪ್ಷನ್ ನಂಬರ್ 3 ಇಸ್ ಕರೆಕ್ಟ್ ಆನ್ಸರ್. 74ಗೆ ಆಪ್ಷನ್ ನಂಬರ್ 3 ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಮಧ್ಯಶಿಲಾಯುಗದ ಕಾಲದಲ್ಲಿ ಶಿಲಾ ಉಪಕರಣಗಳ ತಂತ್ರಜ್ಞಾನದ ವಿಶಿಷ್ಟ ಲಕ್ಷಣ ಯಾವುದು ಅಂತ ಕೇಳಿದ್ದಾನೆ. ಮಧ್ಯಶಿಲಾಯುಗದ ಕಾಲದಲ್ಲಿ ಶಿಲಾ ಉಪಕರಣಗಳ ಹೆಂಗಿತ್ತು ಅಂತಕ್ಕಂತ ಕೇಳಿದ್ದಾನೆ. ಸೊ ಆಪ್ಷನ್ ನಂಬರ್ 3 ಸಣ್ಣ ಜಾಮಿತ್ರಿ ಆಕಾರದ ಸೂಕ್ಷ್ಮ. ಇದು ಕೂಡ ಭಾಳ ಬೇಸಿಕ್ ಬುಕ್ನಲ್ಲೇ ಬಂದಿರತಕ್ಕಂಥದ್ದು. ನೆಕ್ಸ್ಟ್, ಮೆಗಾಸ್ತನೀಸ್ ತನ್ನ ಹಿಂಡಿಕಾ ಕೃತಿಯಲ್ಲಿ ಮೌರ್ಯ ಸಾಮ್ರಾಜ್ಯದ ಸಾಮಾಜಿಕ ಸಂರಚನೆ ಹೇಗೆ ಚಿತ್ರಿಸಿದ್ದಾನೆ ಅಂತಂದರೆ, ಅವನು ಸಮಾಜದ 7 ವರ್ಗಗಳಾಗಿ ವಿಂಗಡಿಸಿದ್ದಾನೆ. ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ಕೆಳಗಿನ ಯಾವ ಸಿಂಧೂ ನಾಗರಿಕತೆ ಪೂರ್ವ ತುದಿಯಲ್ಲಿರುವ ನೆಲೆ, ಅಂದರೆ ಸಿಂಧೂ ನಾಗರಿಕತೆ ಬಾರ್ಡರ್ ಸ್ಟೇಟ್ಸ್ ಕೇಳಿದ್ದಾನೆ. ಸೊ ಉತ್ತರಕ್ಕೆ ಮಾಂಡು ಕಂಡು ಬರ್ತದೆ. ಉತ್ತರಕ್ಕೆ ಮಾಂಡು ಅಂದರೆ ಉತ್ತರಕ್ಕೆ. ನೆಕ್ಸ್ಟು ದಕ್ಷಿಣಕ್ಕೆ ದೈಮಾಬಾದ್ ಕಂಡು ಬರ್ತದೆ. ಈ ಕಡೆ ಸೂಕ್ತ ಜಂಡರ್ ಕಂಡು ಬರ್ತದೆ. ಪೂರ್ವಕ್ಕೆ ಆಲಂಗಿಪುರ್ ಕಂಡು ಬರುತ್ತೆ. ಅಲ್ಲಿಗೆ 77ನೇ ಪ್ರಶ್ನೆಗೆ ಆಲಂಗಿಪುರ್ ಉತ್ತರ ಪ್ರದೇಶದ ಬಳಿ ಆಲಂಗಿಪುರ್ ಕಂಡು ಬರುತ್ತದೆ. ನೋಡಿ, ಇದು ಸತ್ತವಾಹಕುಲ. 78ನೇ ಪ್ರಶ್ನೆ ನೋಡಿ. ಕಾರವಾನ ವ್ಯಾಪಾರಿಗಳ ಕುಟುಂಬ. ದನ್ನ ಅಂತಂದರೆ ಧಾನ್ಯ ಕರೆಕ್ಟ್ ಇದೆ. ಪರಸನ ಕೊಟ್ಟ ಅಂತಂದರೆ ಕಲ್ಲು ವ್ಯಾಪಾರಿ ಕರೆಕ್ಟ್ ಇದೆ. ಪನ್ನಿ ಕಾಕುಲದ ತರಕಾರಿ. ಸೊ ಅಲ್ಲಿಗೆ 1, 2, 3, 4 ಅಂತ ಕರೆಕ್ಟಾಗಿ ಮ್ಯಾಚಿಗೆ ಕೊಟ್ಬಿಟ್ಟಿದ್ದಾನೆ. ಅಲ್ಲಿಗೆ 78ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1. ನೆಕ್ಸ್ಟ್, ಆರಂಭಿಕ ವೇದ ಕಾಲದಲ್ಲಿ ದಶರಾಜ್ಞ ಯುದ್ಧವು ಋಗ್ವೇದದ ಯಾವ ಮಂಡಲದಲ್ಲಿ ಉಲ್ಲೇಖಗೊಂಡಿದೆ ಅಂತಂದರೆ 7ನೇ ಮಂಡಲದಲ್ಲಿ ಉಲ್ಲೇಖ ಕಂಡುಬಂದಿದೆ. ದಶರಾಜ್ಞ ಎಂಬ ಒಂದು ಕಂಡುಬಂದಿರುವಂಥದ್ದು 7ನೇ ಮಂಡಲದಲ್ಲಿ. ನೋಡಿ, ಶಂಕರರ ಪ್ರಕಾರ ಮೋಕ್ಷಕ್ಕೆ ದಾರಿ ಎಂದರೆ ದೇವರಲ್ಲಿ ಭಕ್ತಿ ಹೊಂದುವುದು. ಇದನ್ನು ದೇವರು ಮತ್ತು ಸೃಷ್ಟಿಯ ಪ್ರಾಣಿಗಳು ಒಂದೇ ಎಂಬ ಜ್ಞಾನದ ಬಲಪಡಿಸಲಾಗಿದೆ. ಶಂಕರಾಚಾರ್ಯರು ದ್ವೈತ ಅದ್ವೈತದ ಪ್ರತಿಪಾದಕರು. ತಪ್ಪಿದು. ಸೊ 6 ತಪ್ಪಿದೆ. ಎ ಸರಿಯಾಗಿದೆ. 6 ತಪ್ಪು, ಎ ಸರಿಯಾಗಿದೆ. ಅಲ್ಲಿಗೆ 81ನೇದಕ್ಕೆ 3. 89ಕ್ಕೆ 3. ದ ಮಿರರ್ ಆಫ್ 11th Centuries ಆಫ್ ಇಂಡಿಯಾ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದ್ದಾನೆ. ದ ಮಿರರ್ ಆಫ್ 11th Centuries ಆಫ್ ಇಂಡಿಯಾ ಎಂಬ ಕೃತಿಯನ್ನು ಬರೆದವರು ಅಲ್ಬೆರೂನಿ ಕರೆಕ್ಟಾಗಿದೆ. ನೆಕ್ಸ್ಟ್, 83ನೇ ಪ್ರಶ್ನೆ ನೋಡಿ. ಕೆಳಕಂಡ 2 ವಾಕ್ಯಗಳಲ್ಲಿ ಒಂದು ಹೇಳಿಕೆ ಎ ಆಗಿದ್ದು ಇನ್ನೊಂದು ಕಾರಣ ಆರ್ ಆಗಿದೆ. ಹೇಳಿಕೆ ಏನು? ಚೀನಾ ತನ್ನ ಸಮೃದ್ಧಿಯ ಕಾರಣದಿಂದಾಗಿ ಆರಂಭಿಕ ಮಧ್ಯಕಾಲೀನ ಯುಗದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ಕಾರಣ ಆರ್, ಈ ಅವಧಿಯಲ್ಲಿ ಚೀನಾ ವಿದೇಶಿ ವ್ಯಾಪಾರಕ್ಕೆ ಕ್ಯಾಂಟನ್ ಪ್ರಮುಖ ರೇವು ಪಟ್ಟಣವಾಗಿತ್ತು.
ಆಬ್ವಿಯಸ್ಲಿ ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಆರ್ ಅಂತಕ್ಕಂಥದ್ದು ಹೇಗೆ ಸರಿಯಾದ ವಿವರಣೆ ಆಗಿದೆ. ಅಲ್ಲಿಗೆ ಒಂದನೇದು ಕರೆಕ್ಟ್ ಆಗಿದೆ, ಒಂದನೇದು ಕರೆಕ್ಟ್ ಆಗಿರತಕ್ಕಂಥದ್ದು. ಕೆಳಗಿನವುಗಳು ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾನೆ. ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಖ್ವಾಜಾ ಮೊಹಿಯುದ್ದೀನ್ ಚಿಸ್ತಿ ಭಾರತದಲ್ಲಿ ಚಿಸ್ತಿ ಪಂಥವನ್ನು ಸ್ಥಾಪನೆ ಮಾಡಿದರು, ಕರೆಕ್ಟಾಗಿದೆ. ಒಂದಿರಬಾರ್ದು ಅಂತಂದರೆ ಒಂದು ಮಾತ್ರ ಹೋಗುತ್ತೆ. ಸೂಫಿ ಸಂತ ಫರೀದ್ ಉದ್ದುದ್ದೀನ್ ಗಂಜ್ ಇ ಶೇಖ್ ಅವರು ವಿಶಾಲವಾದ ಮಾನವೀಯತೆಯ ದೃಷ್ಟಿಕೋನ ಹೊಂದಿದ್ದರು. ಇವರು ಕೆಲವು ಸೂಕ್ತಿಗಳು ನಂತರದ ಸಿಖ್ಖರ ಹಾದಿಗಳನ್ನು ಉಲ್ಲೇಖಿತವಾಗಿ ಕಂಡು ಬಂದಿರತಕ್ಕಂಥ ಹಮೀದ್ ಉದ್ದುದ್ದೀನ್ ನಗೋರೆಯ ನಕ್ಷಬಂದಿ ಸ್ತೂಪಕ್ಕೆ ಬಾಬಾ ಫರೀದುದ್ದೀನ್ ಚಿಸ್ತಿ ಕೊನೆಯರಾಗಿದ್ದರು. ಸೊ 84ನೇ ಪ್ರಶ್ನೆಯನ್ನು ಬಿಡಿ, ಅದನ್ನು ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ನೋಡಿ 86ನೇದು ನೋಡಿ. ಮಿರಾಸಿ ವ್ಯವಸ್ಥೆ ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ಮಿರಾಸಿ ವ್ಯವಸ್ಥೆ ಅಂತಕ್ಕಂಥದ್ದು ಕೃಷಿ ಆರ್ಥಿಕತೆ. ಮಿರಾಸಿ ವ್ಯವಸ್ಥೆ ಕೃಷಿ ಆರ್ಥಿಕತೆಯ ಬಗ್ಗೆ ತಿಳಿಸುವಂಥದ್ದು. ನೆಕ್ಸ್ಟ್ ನೋಡಿ 88ನೇದು ನೋಡಿ. ಈ ಕೆಳಗಿನ ಯಾವ ರಾಷ್ಟ್ರಕೂಟ ಅರಸರು ಅರ್ಬರನ್ನು ಸೋಲಿಸಲು ಚಾಲುಕ್ಯರಿಗೆ ಸಹಾಯವನ್ನು ಮಾಡಿದರು? ಈ ಕೆಳಗಿನ ಯಾವ ರಾಷ್ಟ್ರಕೂಟ ಅರಸರು ಅರ್ಬರನ್ನು ಸೋಲಿಸಲು ಚಾಲುಕ್ಯರಿಗೆ ಸಹಾಯವನ್ನು ಮಾಡಿದರು ಅಂದರೆ ದಂತಿದುರ್ಗ. ರಾಷ್ಟ್ರಕೂಟರು ದಂತಿದುರ್ಗ. ಯಾಕಂತಂದರೆ ಈ ದಂತಿದುರ್ಗ ಚಾಲುಕ್ಯರ ಸಾಮಂತರಾಗಿರ್ತಾರೆ ಮೊದಲು, ಹೀಗಾಗಿ ಇವನಿಗೆ ಸಹಾಯವನ್ನು ಮಾಡ್ತಾರೆ. ಚಾಲುಕ್ಯರಿಗೆ ಸಹಾಯ ಮಾಡಿದ್ದು ದಂತಿದುರ್ಗ. ನೆಕ್ಸ್ಟ್ ಬಾಣಾಪುರ ಮತ್ತು ರತ್ನಗಿರಿ ತಾಮ್ರಶಾಸನ ಕೆಳಕಂಡ ಯಾವ ಅರಸು ಮನೆತನಕ್ಕೆ ಸೇರಿದವುಗಳಾಗಿದೆ? ಇವೆಲ್ಲ ಭಾಳಷ್ಟು ಕೇಸೆಟ್ ಬರುವಂಥ ಪ್ರಶ್ನೆಗಳು. ಇವು ಮಾಮೂಲಿ ನಮ್ಮ ಪ್ರಶ್ನೆಗಳಿಗೆ ಬರುವುದಿಲ್ಲ. ಸೋಮವಂಶಿಗಳು ಅದಕ್ಕೆ ಸರಿಯಾದ ಉತ್ತರ. ಮತ್ತು ಇನ್ನೊಂದು ಈಸಿಯಾಗಿ ಕ್ವಶನ್ ಇದೆ. ಕೆಳಗಿನವುಗಳ ಯಾರು ಕಣ್ವ ಮನೆಯ ಸ್ಥಾಪಕರು? ವಸುದೇವ ಕಣ್ವ ಮನೆ ಸ್ಥಾಪಕರು ವಸುದೇವ. ಮೌರ್ಯರ ಆಡಳಿತದಲ್ಲಿ ರುಜುಕರು ಏನು ಮಾಡ್ತಾಯಿದ್ರು? ಇವರು ಕಂದಾಯದ ಒಂದು ಉಸ್ತುವಾರಿ ನೋಡ್ಕೊತಾಯಿದ್ರು. ಬಟ್ ಇಲ್ಲಿ ಆಪ್ಷನಲ್ಲಿಲ್ಲ. ಅದಕ್ಕೆ ಸರಿಯಾದ ಉತ್ತರ ನ್ಯಾಯಾಂಗ ಜವಾಬ್ದಾರಿ ಹೊಂದಿದ್ದರು. ಮೌರ್ಯರ ಆಡಳಿತದಲ್ಲಿ ರುಜುಕರು ನಿರ್ವಹಿಸಿದ ಕಾರ್ಯ. ಕೊಟ್ಟಿರುವಂಥ ಆಪ್ಷನಲ್ಲಿ ನೋಡಿದ್ರೆ ದ ಬೆಸ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2. ಯಾಕಂದರೆ ಅವರು ಕಂದಾಯವನ್ನು ಸಂಗ್ರಹಿಸುತ್ತಿದ್ದರು ರುಜುಕರು ಅಂತಕ್ಕಂಥದ್ದು. ತೊಂಬತ್ತ್ಮೂರನೇದಕ್ಕೆ ನೋಡಿ. ಪದ್ಮಾವತಿ ಕೇಮ ಚಾರುಮತಿ. ಕೆಳಗಿನ ಯಾರು ಬಿಂಬುಸಾರನ ಪತ್ನಿಯರು ಅಲ್ಲ ಅಂತ ಕೇಳಿದ್ದಾನೆ. ಹಾಗೆ 1 ಮತ್ತು 3 ಆಪ್ಷನ್ ನಂಬರ್ 3 ನೋಡಿ. 1 ಮತ್ತು 3 ಕೆಳಗಿನವುಗಳು ಯಾವ ಹರ್ಷವರ್ಧನ ರಚಿಸಿರ್ಬೋದು? ಹರ್ಷವರ್ಧನ ಕೃತಿಗಳು ಗೊತ್ತಿದೆ ನಿಮಗೆ. ಪ್ರಿಯದರ್ಶಿಕ, ನಾಗಾನಂದ. 1 ಮತ್ತು 4 ಈಸಿಯೆಸ್ಟ್ ಆನ್ಸರ್ 1 ಮತ್ತು 4. 94ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 2 1 ಮತ್ತು 4. ಮತ್ತು ಇದನ್ನು ಮ್ಯಾಚ್ ಮಾಡ್ಬೋದು ನೋಡಿ ಈಸಿಯಾಗಿ. ಕೈಲಾಸನಾಥ ದೇವಾಲಯ ಎಲ್ಲೋರದಲ್ಲಿ ಕಂಡು ಬರ್ತದೆ. ಬಿಗೆ 3,
ಬಿಗೆ 3 ಇರೋದು ನೋಡಿ, ಬಿಗೆ 3 ಇರುವಂಥದ್ದು ಒಂದೇ ಒಂದಿದೆ. ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್ ಆನ್ಸರ್. ಇದಕ್ಕೆ ವಾಮನದು ಕಾವ್ಯಾಲಂಕಾರ ಸೂತ್ರ ರುದ್ರಟ. ಸಿಗೆ 3 ನೋಡಿ, ಆಮೇಲೆ ಆಪ್ಷನ್ ನಂಬರ್ 100ಗೆ 3. ಸೊ ಇಷ್ಟು ಕೆಸೆಟ್ನಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳು. ಸಾಧ್ಯವಾದಷ್ಟು ಮಟ್ಟಿಗೆ ವಿಷಯ ಪತ್ರಿಕೆಯನ್ನು ಚರ್ಚಿಸಿದ್ದೇನೆ. ಅಪ್ಪಿತಪ್ಪಿ ಯಾವುದಾದ್ರೂ ತಪ್ಪಿದ್ದರೆ ಅದನ್ನು ನನಗೆ ತಿಳಿಸುವಂತಾಗಿ ಅದನ್ನು ನಾನು ಸರಿಪಡಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನಿಸುತ್ತೇನೆ. ಮತ್ತು ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದರೆ ಸಾಕಷ್ಟು ವಿಷಯಗಳು ನಿಮಗೆ ಮುಂಬರ್ತಕ್ಕಂಥ ಪ್ರಶ್ನೆಗಳಿಗೆ ಮಾದರಿ ಆಗಲಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು.